ಪಾಲ್ಗೊಳ್ಳೋಣ. ಪ್ರಸ್ತುತವಾಗಿ ನಾವು ನೀವೆಲ್ಲರೂ ಯಾವ ವೈಶೇಷಿಕ ಶಾಸ್ತ್ರದ ಅನುಸಾರವಾಗಿ ಜಗತ್ತೇ ಉತ್ಪತ್ತಿ ವಿಷಯಕವಾಗಿ ವಿಚಾರವನ್ನು ಚಿಂತನೆಯನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ಅವರು ಪರಮಾಣುದಿಂದ ಇದು ಜಗತ್ತೇ ಉತ್ಪನ್ನ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾರು? ಈ ಪೂರ್ವದಲ್ಲಿ ಅವರು 7 ಪದಾರ್ಥಗಳು ಹೇಳ್ಕೊಂಡು ಬಂದಾರ. ಅವು ಯಾವುವು ಅಂತ ಕೇಳಿದ್ರೆ ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ವಿಶೇಷ, ಸಮವಾಯ ಮತ್ತು ಅಭಾವ ಅಂತ ತಿಳ್ಕೊಂಡು 7 ಪದಾರ್ಥಗಳು ಹೇಳ್ತಾರೆ. ಯಾರು? ವೈಶೇಷಿಕರು. ನೈಯಾಯಿಕರು ಮತ್ತವರು 16 ಹೇಳ್ತಾರ. ಅದು ಆ ವಿಚಾರ ಇರಲಿ, ಅದು ಬಂದಾಗ ನೋಡೋಣ. ಹೌದಿಲ್ಲ? ಇಲ್ಲೇನಪ್ಪ ಅಂತ ಕೇಳಿದ್ರೆ ಇವರು ನಿತ್ಯ ಏನಪ್ಪ ಅಂತ ಕೇಳಿದ್ರೆ ಪದಾರ್ಥಗಳು ಎಷ್ಟು ಅದಾವ ಅಂತ ಕೇಳಿದರೆ ಈ ಪಂಚಮಭೂತದಲ್ಲಿ ಯಾವ ಆಕಾಶ್ ವಾಯು ಜಲ, ಆಕಾಶ್ ವಾಯು ತೇಜ್ ಜಲ ಪೃಥ್ವಿ, ಹೌದಿಲ್ಲ? ಪೃಥ್ವಿ, ಆಪ, ತೇಜ, ವಾಯು ಇವು ಪರಮಾಣು ರೂಪದಿಂದ ಏನದವ ಅಂತ ಕೇಳಿದ್ರೆ ನಿತ್ಯದವಂತ ಹೇಳ್ತಾರೆ. ಯಾವ ರೂಪದಿಂದ? ಪರಮಾಣು ರೂಪದಿಂದ ನಿತ್ಯ. ಆಕಾಶ ಏನಂತ ಕೇಳಿದ್ರೆ ಸ್ವಭಾವತಾದೇನದ ನಿತ್ಯದ ಅಂತ ತಿಳ್ಕೊಂಡು ಹೀಗ ಕೆಲವು ಪದಾರ್ಥಗಳಿಗೆ ಅವರು ನಿತ್ಯ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಹೇಳಿ ಏನಂತ ಕೇಳಿದ್ರೆ ಮುಂದೆ ಏನು ಮಾಡಿದ್ರು ಅವರು? ಅದೇ ಯಾವ ಜಲ, ತೇಜ, ವಾಯು ಅಂದ್ರೆ ಪೃಥ್ವಿ, ಜಲ, ತೇಜ, ವಾಯು, ಆಕಾಶ, ಕಾಲ, ದಿಕ್, ಆತ್ಮ, ಮನ ಇವು 9 ದ್ರವ್ಯಗಳದಂತ ಹೇಳಿದ್ರು ಅವರು. ಯಾವುದು ಗುಣ ಮತ್ತು ಕರ್ಮಕ್ಕೆ ಯಾವ ಆಶ್ರಯ ಆಗಿರ್ತವ ಅದಕ್ಕೆ ಏನಂತ ಕರೀತಾರೆ? ದ್ರವ್ಯ ಅಂತ ಕರಿತಾ ಇದ್ದಾರೆ. ಈ ರೀತಿಯಾಗಿ ಹೇಳ್ಕೊಂಡು ಬಂದು ಈ ಪರಮಾಣುಗಳು 2 ಪರಮಾಣು ಸೇರಿದಾಗ ಅವಾಗ ಒಂದು ಏನಾಗ್ತದೆ ಅಂತ ಕೇಳಿದ್ರೆ ದ್ವೇಣುಕ್ ಆಗ್ತದೆ. ಆ ದ್ವೇಣುಕ್ಕಿದು ಪ್ರಥಮ ಕಾರ್ಯ. ಈ ಸೃಷ್ಟಿ ಉತ್ಪತ್ತಿಗೆ ಪ್ರಥಮ ಕಾರ್ಯ ಯಾವುದು ಅಂತ ಕೇಳಿದ್ರೆ ದ್ವೇಣುಕ್ಕಿದು ಪ್ರಥಮ ಕಾರ್ಯವಾಗಿದೆ. ಆಮೇಲೆ ತ್ರೇಣುಕ, ಚತುರ್ಣುಕ ಈ ರೀತಿಯಾಗಿ ಏನಂತ ಕೇಳಿದ್ರೆ ಒಂದು ಈ ಯಾವ ಜಗತ್ತೆ, ಈ ಯಾವ ಸೃಷ್ಟಿ ಅದಲ್ಲೋ ಇದು ಆ ಯಾವ ಏನಂತ ಕೇಳಿದ್ರೆ ಪಂಚಮಭೂತಗಳು ಏನದವಲ್ಲ ಅವು ಮಹಾನ ರೂಪ ಹೇಗೆ ತಾತವ ಅನ್ನೋ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ರೆ ಅದನ್ನು ನೋಡಿ. ತಿನ್ನ ಸಂಯುಕ್ತ ದೋ ಪರಮಾಣುವಂತೆ ಪ್ರಥಮ ದ್ವೇಣುಕ ರೂಪ ಕಾರ್ಯ ಉತ್ಪನ್ನ ಹೋವೆ. ಇಲ್ಲಿ ಸಂಯುಕ್ತವಾಗಿರ್ತಕ್ಕಂಥ 2 ಪರಮಾಣುಗಳಿಂದ ಮೊದಲನೇ ಏನಂತ ಕೇಳಿದ್ರೆ ದ್ವೇಣುಕ ರೂಪವಾಗಿರ್ತಕ್ಕಂಥ ಕಾರ್ಯ ಇಲ್ಲಿ ಉತ್ಪನ್ನ ಆಗ್ತದಂತ ತಿಳ್ಕೋಬೇಕು. ತಾ ದ್ವೇಣುಕ ಕಾರ್ಯಕಾತೆ ದೋ ಪರಮಾಣು ತೋ ಸಮವಾಯಿ ಕಾರಣ ಹೋವೆ. ಇಲ್ಲಿ ಈ ದ್ವೇಣುಕ ಕಾರ್ಯದಲ್ಲಿ ಇರ್ತಕ್ಕಂಥ ಯಾವ 2 ಪರಮಾಣುಗಳದವಲ್ಲ ಇವು 2 ಪರಮಾಣುಗಳು ಆ ದ್ವೇಣುಕ ಕಾರ್ಯಕ್ಕೆ ಏನಾಗ್ಯಾವ ಅಂತ ಕೇಳಿದ್ರೆ ಸಮವಾಯಿ ಕಾರಣ ಆಗ್ಯಾವ. ಯಾರದ ಸೈಲೆಂಟ್ ಮಾಡ್ತ ಬರ್ರಿ. ಇದು ಮೊದಲೇ ನ್ಯಾಯಶಾಸ್ತ್ರ, ತರ್ಕಶಾಸ್ತ್ರ. ಸ್ವಲ್ಪ ಅಸ್ತವ್ಯಸ್ತ ಐತಂದ್ರೆ ವೃತ್ತಿ ಶಿವಾಯನಮ ಇರಲಿ. ತಾ ದ್ವೇಣುಕ ಕಾರ್ಯಕಾತೆ ದೋ ಪರಮಾಣು. ಒಂದು ದ್ವೇಣುಕ ಅಂದ್ರೆ ದ್ವೇಣುಕ ಅಂದ್ರೆ 2 ಅಣು ಕೂಡ್ಯಾವ, 2 ಪರಮಾಣುಗಳು ಕೂಡ್ಯಾವ. ಇಲ್ಲಿ 2 ಪರಮಾಣುಗಳು ಏನದಾವ ಅಂತ ಕೇಳಿದ್ರೆ ಇವು ಸಮವಾಯಿ ಕಾರಣ ಅದಾವ. ಹ್ಯಾಂಗ ಒಂದು ಘಟೋತ್ಪತ್ತಿಗೆ 2 ಕಪಾಲಗಳು ಇವೇನದವ ಸಮವಾಯಿ ಕಾರಣ ಅದಾವ. ಹಾಗೆ ಇಲ್ಲಿ ದ್ವೇಣುಕ ಉತ್ಪನ್ನ ಆಗಲಿಕ್ಕೆ ಇವು 2 ಏನದಾವ ಅಂತ ಕೇಳಿದ್ರೆ ಇವು ಸಮವಾಯಿ ಕಾರಣ ಅದವಂತ ತಿಳ್ಕೋಬೇಕು. ಆವರ್ತಿನ ದೋ ಪರಮಾಣುಂಕ ಸಂಯೋಗ ಅಸಮವಾಯಿ ಕಾರಣ ಹೋವೆ. ಇಲ್ಲಿ 2 ಪರಮಾಣುಗಳ ಸಂಯೋಗವೇ ಇಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ಅಸಮವಾಯಿ ಕಾರಣ ಆಗಿದೆ. ಸಮವಾಯಿ ಕಾರಣ, ಅಸಮವಾಯಿ ಕಾರಣ, ನಿಮಿತ್ತ ಕಾರಣ. ಒಂದು ಕಾರ್ಯ ಉತ್ಪನ್ನವಾಗಬೇಕಾಗಿದ್ರೆ ವೈಶೇಷಿಕ ಶಾಸ್ತ್ರದಲ್ಲಿ 3 ಕಾರಣಗಳು ಹೇಳಿಕೊಂಡು ಬಂದಾರೆ. ಅವು 3 ಕಾರಣಗಳು ಯಾವುವು ಅಂತ ಕೇಳಿದ್ರೆ ಒಂದು ಸಮವಾಯಿ ಕಾರಣ, ಇನ್ನೊಂದು ಅಸಮವಾಯಿ ಕಾರಣ, 3ನೇದಾಗಿರ್ತಕ್ಕಂಥದ್ದು ನಿಮಿತ್ತ ಕಾರಣ. ಹೇಗೆ ಅಂದರೆ 2 ಕಪಾಲಗಳು ಇವು ಸಮವಾಯಿ ಕಾರಣ, ಆ 2 ಕಪಾಲಗಳ ಸಂಯೋಗ ಇದು ಅಸಮವಾಯಿ ಕಾರಣ. ಕುಲಾಲ ಅಂದ್ರೆ ಕುಂಬಾರ ಏನದ ಅಂತ ಕೇಳಿದ್ರೆ ನಿಮಿತ್ತ ಕಾರಣ. ಆ ರೀತಿಯಾಗಿ ಇಲ್ಲಿನೂ ಕೂಡ ಏನಂತ ಕೇಳಿದ್ರೆ 3 ಕಾರಣಗಳು ತಿಳಿಸ್ತಾ ಇದ್ರೆ ಒಂದು ದ್ವೇಣುಕ ಎಂಬುವ ಕಾರ್ಯ ನಿರ್ಮಾಣ ಆಗಬೇಕಾದ್ರೆ 2 ಪರಮಾಣುಗಳೇ ಅದಕ್ಕೆ ಏನದವ ಸಮವಾಯಿ ಕಾರಣ. ಸಮವಾಯಿ ಕಾರಣ ಅಂದ್ರೆ ಏನು? ಉಪಾದಾನ ಕಾರಣ ನಮ್ಮ ವೇದಾಂತ ಶಾಸ್ತ್ರ ಪ್ರಕಾರವಾಗಿ. ಅವ್ರ ಈಶ್ವರ ಇಚ್ಛಾದಿಕ ನಿಮಿತ್ತ ಕಾರಣ ಹೋವೆ. ನೋಡ್ರಿ, ಒಂದು ದ್ವೇಣುಕಕ್ಕೆ 2 ಪರಮಾಣುಗಳು ಸಮವಾಯಿ ಕಾರಣ,
ಆ ಎರಡು ಪರಮಾಣುಗಳ ಸಂಯೋಗವೇ ಇದು ಅಸಮವಾಯಿ ಕಾರಣ. ಮತ್ತು ಈಶ್ವರ ಇಚ್ಛೆನೇ ಇಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ನಿಮಿತ್ತ ಕಾರಣ. ಈ ಸೃಷ್ಟಿ ನಿರ್ಮಾಣ ಆಗ್ಬೇಕಾದ್ರೆ ಏನಂತ ಕೇಳಿದ್ರೆ ಆ ಪರಮಾಣುಗಳ ಸಂಯೋಗ ಇದು ಸಮವಾಯಿ ಕಾರಣ. ಹೌದಾ? ಹೌದಾ ಅಂತೀರಿ ನೀವು? ಎರಡು ಪರಮಾಣುಗಳೇನು ಸಮವಾಯಿ ಕಾರಣ, ಎರಡು ದ್ವಣುಕಗಳೇನು ಸಮವಾಯಿ ಕಾರಣ, ಎರಡು ತ್ರಿಣುಕಗಳೇನು ಸಮವಾಯಿ ಕಾರಣ. ಹೀಗೇನಂತ ಕೇಳಿದ್ರೆ ಅದು ಬೆಳಕೊತ್ ಹೋಗ್ಯದ. ಆ ರೀತಿಯಲ್ಲಿ ಬತ್ತಿಲ್ಲ ಲಕ್ಷಕ್ಕ. ಮೊದಲ ಎರಡು ಪರಮಾಣುಗಳು, ಅದರಿಂದ ಒಂದು ದ್ವಣುಕ, ಮುಂದೆ ತ್ರಿಣುಕ ಆಗ್ಬೇಕಾದ್ರೆ ಇಂಥ ಮೂರು ಏನಪ್ಪಾ ಅಂತ ಕೇಳಿದ್ರೆ ದ್ವಣುಕಗಳು ಕೂಡಬೇಕು, ಅವಾಗ ಏನಾಕ್ಕದೊಂದು ತ್ರಿಣುಕ ಆಗ್ತದೆ. ಮುಂದೆ ಏನಂತ ಕೇಳಿ ಇಂಥ ತ್ರಿಣುಕಗಳು ನಾಲ್ಕು ಕೂಡಿದಾಗ ಏನಾಕ್ಕದದು ಚತುರ್ಣುಕ ಆಗ್ತದ. ಈ ರೀತಿಯಲ್ಲಿ ಅವೇನು ಪರಮಾಣುವಾಗಲಿ, ದ್ವಣುಕವಾಗಲಿ, ತ್ರಿಣುಕವಾಗಲಿ, ಮತ್ತೇನು ಚತುರ್ಣುಕವಾಗಲಿ, ಇವು ಏನದಾವ ಅಂತ ಕೇಳಿದ್ರೆ ಎಲ್ಲವೂ ಸಮವಾಯಿ ಕಾರಣ. ಮತ್ತು ಅವುಗಳ ಯಾವ ಸಂಯೋಗದಲ್ಲೋ ಅದುವೇ ಏನದಂತ ತಿಳ್ಕೋಬೇಕು, ಅಸಮವಾಯಿ ಕಾರಣ. ಹೀಗಾಗ್ಬೇಕಂತ ಏನು ಈಶ್ವರ ಇಚ್ಛಾ ಮಾಡ್ಯಾನಲ್ಲೋ ಆ ಇಚ್ಛೆವೇ ಏನಾಗಿದೆ ಅಂತ ಕೇಳಿದ್ರೆ ಇಲ್ಲಿ ನಿಮಿತ್ತ ಕಾರಣ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಅವ್ರು ईश्वर इच्छादिक निमित्त कारण हुए, इस प्रकार आगे त्रिणुकादिक कार्यों के भी समवायी कारणादिक जानी लेना. ಇಲ್ಲಿ ಮೊದಲಷ್ಟು ಇದು ಎಲ್ಲಾನೇ ಹೇಳ್ಕೊತ ಕೊಡಂಗಿಲ್ಲ. ಈ ಮಹಾಸೃಷ್ಟಿ ನಿರ್ಮಾಣ ಆಗೋ ತನಕ ಹೇಳುದಂದ್ರೆ ಜನ್ಮ ಸಾಲಂಗಿಲ್ಲ. ಮತ್ತೆ ಲಕ್ಷಕ್ಕೆ ಅದಕ್ಕಾಗಿ ಏನಂತ ಕೇಳಿದ್ರೆ ಕೆಲವು ಇಲ್ಲಿ ನಮಗೆ ತಿಳಿಯುವಂತೆ ಕೆಲವು ವಿಚಾರಗಳು ಹೇಳ್ಯಾರ. ಇದರಂತೆ ನೀವು ಮುಂದೇನು ಮಾಡ್ರಿ ಅಂತ ಕೇಳಿದ್ರೆಲ್ಲ ತಿಳ್ಕೋರಿ ಅಂತ ಹೇಳಿದ್ದಾರೆ. इस प्रकार ताद्वणुक रूप कार्य की उत्पत्ति ते अनंतर पुनः क्रिया करके संयुक्त तीन द्वणुकोंते त्रिणुक रूप कार्य उत्पन्न होवे हैं. ಈ ಪ್ರಕಾರವಾಗಿ ದ್ವಣುಕ ರೂಪವಾಗಿರ್ತಕ್ಕಂಥ ಯಾವ ಕಾರ್ಯದ ಉತ್ಪತ್ತಿಯ ಅನಂತರ ಅಂದ್ರೆ ದ್ವಣುಕ ಉತ್ಪನ್ನ ಆಯ್ತು, ಈ ಕಾರ್ಯ ಆದ ಮೇಲೆ ಪುನಃ ಕ್ರಿಯಾಕರಿಕೆ ಮತ್ತೇನಂತ ಕೇಳಿದ್ರೆ ಮುಂದೆ ಕ್ರಿಯಾ ನಡೀತು. ಆ ಕ್ರಿಯೆಯಿಂದ ಸಂಯುಕ್ತ ತೀನ ದ್ವಣುಕೋಂತೆ ತ್ರಿಣುಕ ರೂಪ ಕಾರ್ಯ ಉತ್ಪನ್ನ ಹೋವೆ. ಮತ್ತೆ ಮುಂದೆ ಏನು ಕಾರ್ಯ ಆಯ್ತು ಅಂತ ಕೇಳಿದ್ರೆ ಇಂಥ ದ್ವಣುಕಗಳು ಮೂರು ಸೇರಿಕೊಂಡಾಗ ಮತ್ತೇನಾಯ್ತು, ಒಂದು ತ್ರಿಣುಕ ನಿರ್ಮಾಣ ಆಯ್ತಂತ ತಿಳ್ಕೋಬೇಕು. ತಿಸ್ತೆ ಅನಂತರ ಮತ್ತೆ ಈ ತ್ರಿಣುಕ ಉತ್ಪನ್ನ ಆದ ಮೇಲೆ ಪುನಃ ಕ್ರಿಯಾಕರಿಕೆ ಮತ್ತೆ ಪುನಃ ಏನಂತ ಕೇಳಿದ್ರೆ ಕಾರ್ಯ ಮೂಲಕವಾಗಿ ಸಂಯುಕ್ತ ಚಾರಿ ತ್ರಿಣುಕೋಂತೆ ಚತುರ್ಣ ರೂಪ ಕಾರ್ಯ ಉತ್ಪನ್ನ ಹೋವೆ. ನೋಡ್ರಿ, ಇಲ್ಲಿ ಮುಂದೆ ಏನಂತ ಕೇಳಿದ್ರೆ ಈ ತ್ರಿಣುಕಗಳು ನಾಲ್ಕು ಕೂಡಿದಾಗ ಆ ನಾಲ್ಕು ತ್ರಿಣುಕದ ಸಂಯೋಗದಿಂದ ಮತ್ತ ಚತುರ್ಣಕ್ಕೆಂಬುವ ಕಾರ್ಯ ಹುಟ್ಟಿತ್ತು ಅಂತ ಹೇಳ್ತಾ ಇದ್ದಾರೆ. ಗುರ್ತಾಗ್ತದಿಲ್ಲ ನೋಡ್ರಿ. ಮೊದಲ ಒಂದೊಂದು ಪರಮಾಣುಗಳು, ಆಮೇಲೆ ದ್ವಣುಕ. ತ್ರಿಣುಕ ಆಗ್ಬೇಕಾದ್ರೆ ಅವು ಎಷ್ಟು ಕೂಡ್ಬೇಕು? ಮೂರು ಕೂಡ್ಬೇಕು, ಹೌದಿಲ್ಲ? ಇನ್ನು ಈ ತ್ರಿಣುಕಗಳು ಚತುರ್ಣಕ ಆಗ್ಬೇಕಾದ್ರೆ ಇವು ಎಷ್ಟು ಕೂಡ್ಬೇಕು? ನಾಲ್ಕು ಕೂಡ್ಬೇಕು. ಇದರಂತೇನಪ್ಪಾ ಅಂತ ಕೇಳಿದ್ರೆ ಇದು ಕ್ರಿಯಾ ಪ್ರಾರಂಭ ಆಗ್ತಾ ಇದೆ. ಇಸ್ ಪ್ರಕಾರಕ್ಕೆ ಕ್ರಮಕರಿಕೆ, ಈ ಒಂದು ಕ್ರಮದಿಂದ ಮಹಾನ್ ಪೃಥ್ವಿ, ಮಹಾನ್ ಜಲ, ಮಹಾನ್ ತೇಜ, ಮಹಾನ್ ವಾಯು ಉತ್ಪನ್ನ ಹೋವೆ ಹೇ. ನೋಡ್ರಿ, ಇಲ್ಲಿ ಮಹಾನ್ ಪೃಥ್ವಿ ಅಂದ್ರೆ ಇದು ಸ್ಥೂಲ ಕಣ್ಣಿಗೆ ಕಾಣಿಸ್ತಕ್ಕಂಥ ಪೃಥ್ವಿ. ಇದು ಹೆಂಗ್ ನಿರ್ಮಾಣ ಆಯ್ತು ಅಂತ ಕೇಳಿದ್ರೆ ಹೀಗೆ ನಿರ್ಮಾಣ ಆಯ್ತು. ಮೂಲ ಏನ್ ತಗೋಬೇಕು? ಪೃಥ್ವಿಯ ಪರಮಾಣುಗಳು, ಆಮೇಲೆ ದ್ವಣುಕ, ಆಮೇಲೆ ತ್ರಿಣುಕ, ಆಮೇಲೆ ಚತುರ್ಣಕ, ಹೀಗೆ ಎಲ್ಲಿ ತನಕ ಬರಿಬೇಕಂತ ಕೇಳಿದ್ರೆ ಈ ಮಹಾನ್ ಪೃಥ್ವಿ ನಿರ್ಮಾಣ ಆಗೋ ತನಕ. ಗುರ್ತಾಯ್ತು? ಅದು ನಿಮ್ಗೆ ಗುರ್ತದಿಲ್ಲ. ಈ ಮಕ್ಕಳು ತಿನ್ನಾಕ ಬುಡ್ಡಿಕಾ ಬಾಲ್ ಅಂತ ಹೇಳಿ ಮಾಡ್ತಾರೆ ನೋಡ್ರಿ, ಕೆಂಪ ಸಕ್ಕರೆ ಮತ್ತು ಗುಲಾಬಿ ಬಣ್ಣ ಹಾಕಿ. ಬೊಂಬೈ ಮಿಠಾಯಿ ಅಂತೀರ ನೀವು? ನಿಮ್ಮದು ಬೊಂಬೈ, ನಮ್ದು ಮಿಠಾಯಿ ಈ ಕಡೆ ಬಂದವ. ಬೊಂಬೈ ಮಿಠಾಯಿ, ಹೌದಾ? ನಾವು ಅದಕ್ಕೆ ಬುಡ್ಡಿಕಾ ಬಾಲ್ ಅಂತೇವ್, ಅಂದ್ರೆ ಮುದುಕಿ ಕೂದಲ. ಬುಡ್ಡಿಕಾ ಇರಲಿ, ಅದು ಮಷಿನ್ ಮೇಲೆ ಮಾಡ್ತಿರ್ತಾರೆ ನೋಡ್ಬೇಕು. ಅದು ಸಕ್ಕರೆ ಎಲ್ಲ ಬಣ್ಣ ಕೂಡ್ಸಿರ್ತಾರ. ಅದು ಹಿಂಗೆ ಚಾಲು ಮಾಡಿದ್ರಂದ್ರೆ ಮೊದಲು ಫರ್ರ ಅಂತ ಶುರು ಆಗ್ತದ. ಮೊದಲು ಕಣ್ಣಿಗೆ ಏನು ಕಾಣಂಗಿಲ್ಲ, ಅದು ಕಣ್ಣಿಗೆ ಕಾಣ್ತದ ಕಾಣಂಗಿಲ್ಲ. ಸ್ವಲ್ಪ ಸ್ವಲ್ಪ ಹೋಗಿ ಹೋಗಿ ಕಾಣ್ಕೋತ 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 ಏನಾಗ್ತದ ಅಂತ ಕೇಳಿದ್ರೆ ಅಲ್ಲಿಂದ ಅದು ಬುಡ್ಡಿಕಾ ಬಾಲ್ ಬ್ಯಾ ಹೌದಿಲ್ಲ? ಬೊಂಬೈ ಮಿಠಾಯಿ ನಿಮಗೆ ಕಣ್ಣಿಗೆ ಕಾಣ್ತದ. ಮೊದಲಿಗೆ ಕಂಡದೇನದು, ಅದು ಹೆಂಗೆ ನಿರ್ಮಾಣ ನಿಮಗೆ ತಿಳ್ಕೊಳಕ ಇದು ಮಹಾನ್. ಅದು ಪೂರ್ಣ ತಯಾರಾದ್ಮೇಲೆ ಅವ ಅದು ಬಂದ್ ಮಾಡ್ತಾನ, ಮತ್ತೆ ಅದು ತೆಗೆದಿಡ್ತಾನ, ಮತ್ತೆ ಶುರು ಮಾಡ್ತಾನ.
ಹೌದಿಲ್ಲೋ? ಹಂಗೇನಂತ ಕೇಳಿದ್ರೆ ವೈಶೇಷಿಕ ಮತ ಅನುಸಾರವಾಗಿ ಈ ಸೃಷ್ಟಿನೂ ಕೂಡ ಹೇಗೆ ಇದೆ ಅಂತ ಕೇಳಿದ್ರೆ ಬುಡ್ಡಿ ಕಾ ಬಾಲ್. ಹಾಗೇನಂತ ಕೇಳಿದ್ರೆ ಮೊದಲ ಆ ಪರಮಾಣುಗಳ ಕಣ್ಣಿಗೆ ಕಾಣಂಗಿಲ್ಲ, ದ್ವಿಣುಕುಗಳು ಕಾಣಂಗಿಲ್ಲ, ತ್ರಿಣುಕು ಮುಂದೆ ಹಿಂಗೆ ಹಾಕೋತ ಕೇಳಿದ್ರೆ ಮಹಾನ ಪೃಥ್ವಿ. ಈ ಕಣ್ಣಿಗೆ ತೋರ್ತಕ್ಕಂತ ಇದು ಸ್ಥೂಲ ಏನಂತ ಕೇಳಿದ್ರೆ ಪೃಥ್ವಿ ನಿರ್ಮಾಣ ಆಗ್ತದಂತ ತಿಳ್ಕೋಬೇಕು. ಇದು ಆದ್ಮೇಲೆ ಮಹಾನ್ ಜಲ, ನೀರು ಏನಂತ ಕೇಳಿದ್ರೆ ಕಣ್ಣಿಗೆ ಕಾಣುವಂತೆ ತಯಾರಾಗ್ತದೆ. ಮಹಾನ್ ವಾಯು, ಇದು ಕಣ್ಣಿಗೆ ಕಾಣಂಗಿಲ್ಲ ಆದ್ರೂ ಮಹಾನ್ ಆಗ್ಯದ. ಆದ್ರೆ ಇದು ಚರ್ಮಕ್ಕೆ ತಗಲ್ತದ. ಯಾವುದು? ವಾಯು. ಹೇಗಪ್ಪ ಅಂತ ಕೇಳಿದ್ರ ಕಣ್ಣಿಗೆ ಏನು ಕಾಣ್ತದ? ಭೂಮಿ ಕಾಣ್ತದ, ಯಾಕ ಅಲ್ಲಿ ರೂಪದ. ಕಣ್ಣಿಗೆ ನೀರು ಕಾಣ್ತದ, ಯಾಕ ಅದರಲ್ಲಿ ರೂಪದ. ಆದ್ರೆ ಈ ವಾಯು ಗಾಳಿ ಕಣ್ಣಿಗೆ ಕಾಣಂಗಿಲ್ಲ, ಆದ್ರೆ ಅದು ಚರ್ಮಕ್ಕೆ ಕಾಣ್ತದ. ಎದಕ್ಕೆ ಕಾಣ್ತದ ಅಂತ ಕೇಳಿದ್ರೆ ಚರ್ಮಕ್ಕೆ. ಹೌದಿಲ್ಲ? ಈಗ ಹೆಂಗದ್ರಿ ಗಾಳಿ? ತಂಪದ. ಹೆಂಗ್ ಗುರ್ತಾಯ್ತು ನಿಮ್ಗೆ? ತ್ವಗೇಂದ್ರಿಯದಿಂದ ಗುರ್ತಾಯ್ತು. ಹೌದಿಲ್ಲ? ಇದು ಮಹಾನ್ ಏನಪ್ಪಾ ಅಂತ ಕೇಳಿದ್ರೆ ವಾಯು ಅದಂತ ತಿಳ್ಕೊಬೇಕು. ಉತ್ಪನ್ನ ಹೋವೆ ಇವೆಲ್ಲ ಈ ರೀತಿಯಾಗಿ ಉತ್ಪನ್ನ ಆಗ್ತವ. ಯಾತೇತೆ ಪರಮಾಣು ಹಿ ಸರ್ವ ಜಗತ್ಕ ಉಪಾದಾನ ಕಾರಣ. ಈ ಎಲ್ಲ ಪರಮಾಣುಗಳನ್ನೇ ಈ ಜಗತ್ತಿಗೆ ಏನಾಗ್ಯಾವ ಅಂತ ಕೇಳಿದ್ರೆ ಈ ಸರ್ವ ಜಗತ್ತಿಗೆ ಉಪಾದಾನ ಕಾರಣ ಆಗ್ಯಾವಂತ ತಿಳ್ಕೊಬೇಕು. ಸೊ ಮಾಯಾ ಉಪಿತ್ ಬ್ರಹ್ಮ ಜಗತ್ಕ ಉಪಾದಾನ ಕಾರಣ ನೈ ಹೇ. ವೈಶೇಷಿಕರಂತರ ನೀವೇನು ವೇದಾಂತಿಗಳೇ ಮಾಯಾ ಉಪೀತ ಬ್ರಹ್ಮ ಈ ಜಗತ್ತಕ್ಕೆ ಉಪಾದಾನ ಕಾರಣ ಅಂತ ಹೇಳ್ತಿರಲ್ಲ, ಅದು ಉಪಾದಾನ ಕಾರಣ ಇಲ್ಲ. ಪರಮಾಣುಗಳೇ ಏನದಾವ ಅಂತ ಕೇಳಿದ್ರೆ ಜಗತ್ತೆ ಉತ್ಪತ್ತಿಗೆ ಉಪಾದಾನ ಕಾರಣದ. ಇಸ್ ಪ್ರಕಾರ ವೈಶೇಷಿಕ ಶಾಸ್ತ್ರ ವಾಲೆ ಮಾನೇ ಹೇ. ಹಿಂಗಿದು ಯಾರು ಒಪ್ಪ್ಯಾರ ಅಂತ ಕೇಳಿದ್ರೆ ವೈಶೇಷಿಕ ಶಾಸ್ತ್ರಕಾರರು. सो यह वैशेषिक शास्त्र का मत न्याय प्रकाश ग्रंथ विषय हमने बहुत विस्तारते निरूपण करे है. ಇಲ್ಲಿ ಈ ವೈಶೇಷಿಕರು ಈ ಯಾವ ಸೃಷ್ಟಿ ಹೇಗೆ ನಿರ್ಮಾಣ ಆಗಿದೆ, ಈ ಜಗತ್ತಿ ಹೇಗೆ ಹುಟ್ಟ್ಯದ ಅನ್ನೋದು ಸಂಕ್ಷಿಪ್ತವಾಗಿ ಹೇಳ್ಯಾರಿಲ್ಲಿ. ಆದ್ರೆ ಇದೇ ವಿಚಾರ ವಿಸ್ತಾರಪೂರ್ವಕವಾಗಿ ನೀವು ಅದನ್ನು ನೋಡ್ಬೇಕಾಗಿದ್ರೆ ನ್ಯಾಯ ಪ್ರಕಾಶ್ ಎಂಬು ಗ್ರಂಥದಲ್ಲಿ ಹೋಗ್ಬೇಕು. ಆ ಗ್ರಂಥದಲ್ಲಿ ಏನಂತ ಕೇಳಿ ನಿಮ್ಗೆ ಇದೆಲ್ಲ ಇದು ಹೆಂಗೆ ನಿರ್ಮಾಣ ಪರಮಾಣು ಹಿಡ್ಕೊಂಡು ಏನಂತ ಕೇಳಿದ್ರೆ ಎಲ್ಲ ಲಕ್ಷಣ ಸಮೇತವಾಗಿ ಹೇಳ್ಕೊತಲ್ಲಿ ಹೋಗ್ಯಾರ. ಆ ನ್ಯಾಯ ಪ್ರಕಾಶ್ ಗ್ರಂಥದಲ್ಲಿ ನೋಡ್ರಿ ಅಂತಾರ, ಜಿಸ್ಕು ಜಾನನೆ ಕಿ ಇಚ್ಛಾ ಹೋವೆ ತಿಸ್ನೆ ತಹಸೆ ಜಾನಿ ಲೇಣ. ಯಾರಿಗೆ ಇದು ತಿಳ್ಕೊಳ್ಳೇಬೇಕಂತ ತಿಳ್ಕೊಂಡ ನಿಮ್ಗೆ ಉತ್ಕಟ್ ಇಚ್ಛಾ ಇದ್ರ ನೀವು ಅಲ್ಲಿ ತಿಳ್ಕೊರಿ ಅಂತ ಹೇಳ್ತಾರ. ಹವಾಲ್ತಿ ಕೊಡ್ತಾರ ಅವ್ರು. ಯಾರು? ಗ್ರಂಥಕರ್ತರು. सो ये वैशेषिकों का मत भी समीचीन नहीं है. ಇಷ್ಟ ಅವರು ತಲೆ ಓಡಿಸಿ ಜಗತ್ತೇ ಹೇಗೆ ಹುಟ್ಟ್ಯದ ಅನ್ನೋದು ಹೇಳ್ಯಾರಲ್ಲ, ಹೇಳಿದ್ರು ಕೂಡ ಇದು ಸಮೀಚೀನ ಇಲ್ಲ ಅಂದ್ರೆ ಯೋಗ್ಯ ಇಲ್ಲ ಅಂತ ಹೇಳ್ತಾರೆ. ಕಾಹೈತೆ ಅಲ್ರಿ, ಇಷ್ಟೆಲ್ಲ ಅವರು ಸೂಕ್ಷ್ಮ ದೃಷ್ಟಿದಿಂದ ಹೇಳಕ್ಕಾಗಿ ನೀವು ಅದು ಯೋಗ್ಯ ಇಲ್ಲ ಅಂತೀರಲ್ಲ, ಯಾಕಂತೀರಿ ಅಂತ ಕೇಳಿದ್ರೆ ಅದಕ್ಕೆ ಕಾರಣ ಹೇಳ್ತಾರೆ. ಕಾಹೈತೆ शक्ति सादृश्यादिक बहुत पदार्थों के विद्यमान हुए भी सप्त ही पदार्थ है, यह वैशेषिकों की प्रतिज्ञा असंगत है. ಏಳೇ ಪದಾರ್ಥಗಳು ಅದಾವಂತ ತಿಳ್ಕೊಂಡು ಈ ವೈಶೇಷಿಕರು ಏನು ವಾದ ಮಾಡ್ತಾರಲ್ಲ, ಏನೇನಪ್ಪ ಅಂತ ಕೇಳಿದ್ರೆ ಹೀಗೆ ಅವರು ಪ್ರತಿಜ್ಞಾ ಮಾಡ್ತಾರಲ್ಲ. ಏನು ಪ್ರತಿಜ್ಞಾ ಮಾಡ್ಯಾರ ಅವರು? ದ್ರವ್ಯ ಗುಣ ಕರ್ಮ ಸಾಮಾನ್ಯ ವಿಶೇಷ ಸಮವಾಯ ಅಭಾವ ಅಂತ ತಿಳ್ಕೊಂಡು ಏನು ಹೇಳ್ಯಾರಲ್ಲ ಸಪ್ತ ಪದಾರ್ಥಗಳು, ಹೀಗೆ ಏನು ಪ್ರತಿಜ್ಞಾ ಮಾಡ್ಯಾರಲ್ಲ, ಇದು ಏನಂತ ಕೇಳಿದ್ರೆ ಸರಿ ಇಲ್ಲ, ಇದು ಅಸಂಗತದ. ತಹ ಮಣಿ ಮಂತ್ರಾದಿಕೋಂಕಿ ಸಮೀಪತಾ ಹುಯೇ ಉಹನ್ನೀತೆ ದಹಾರೂಪ ಕಾರ್ಯ ಹೋತಾ ನಹಿ. ನೋಡ್ರಿ, ಇದಕ್ಕೆ ಇನ್ನೂ ಪದಾರ್ಥಗಳು ಎಷ್ಟವ ಅನ್ನುವ ವಿಚಾರವನ್ನು ತಿಳಿಸ್ತಾ ಇದ್ರೆ. ತಹ ಮಣಿ ಮಂತ್ರಾದಿಕೋಂಕೆ ಸಮೀಪತಾ ಹುಯೇ, ಮಣಿ ಮತ್ತು ಮಂತ್ರ ಇವು ಏನಂತ ಕೇಳಿದ್ರೆ ಸಮೀಪ ಇರೋಣದ್ರಿಂದ ವಹನ್ನೀತೆ ಅಂದ್ರೆ ಬೆಂಕಿಯಿಂದ ದಹಾರೂಪ ಕಾರ್ಯ ಹೋತಾನೆ. ದಗ್ 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 ಬೆಂಕಿ ಉರಿತಾ ಇದೆ, ಅಲ್ಲೇನಂತ ಪ್ರತಿಬಂಧಕ ಮಣಿ ತಂದು ನೀವು ಅಲ್ಲಿ ಇಟ್ರಿ ಅಂದ್ರ, ಎಲ್ಲಿ ಆ ಬೆಂಕಿಯೊಳಗೆ ಇಟ್ರಿ ಅಂದ್ರ ಬೆಂಕಿ ಉರಿತಿರ್ತದ, ಆದ್ರೆ ಅದು ಸುಡಂಗಿಲ್ಲ. ಏನ್ರಿ ಬೆಂಕಿ ಹಾಕಿ ಕೂತ್ರ ಅವರು ಎಲ್ಲಿ ಕೂತ್ರು? ಹಿಂಗೆ ಕೆಲವು ಸಾಧನೆಗಳು ಇರ್ತಾವೆ, ಹೌದಿಲ್ಲ? ಮಣಿ ಮಂತ್ರ ಮಂತ್ರನೂ ಅದಾವ. ಆ ಮಂತ್ರ ಸಿದ್ಧಿ ಆಗಿರ್ಬೇಕು ಅವ್ರಿಗೆ. ನೀವು ಕೇಳಿ ಕಿಶನ ಸುಮ್ಮ ಏನಂತ ಕೇಳಿದ್ರೆ ಬೆಂಕಿ ಹೊತ್ತಿಸಿ ಬೆಂಕಿ ಹಚ್ಚಿ ಕಿಶನ ಆ ಮಂತ್ರ ಅಂದ್ ಒಳಗೆ ಹೋಗಿ ಕೂತ್ಗಿತ್ತೀರಿ. ಮತ್ತೆ ಶಿವಾಯನ ಮನೆ ನಿಮ್ಗೆ ಅಲ್ಲೇ ನಿರ್ವಾಣ ಬತ್ತಿ ಲಕ್ಷಕ್ಕೆ. ಆ ಮಂತ್ರ ಸಿದ್ಧಿ ಆದ್ಮೇಗಿಂದ ಮಾತದಿದು.
ಹೌದಿಲ್ಲ. ಮತ್ತದು ಸಿದ್ಧಿ ಆಗ್ಯದ ಅನ್ನೋದು ಹೆಂಗೆ ಗುರ್ತು ಮಾಡ್ಕೋಬೇಕ್ರಿ ಅಂತ ಕೇಳಿದ್ರೆ ನಿಮ್ಗೆ ಸುಮ್ಮೊಂದು ಶಾಂಪಲ್ ಹೇಳ್ತೀನಿ ನಾ. ಆ ಮಂತ್ರ ಉಚ್ಚಾರಣೆ ಮಾಡಬೇಕು. ಹಿಂಗೇನಂತ ಕೇಳಿದ್ರೆ ಬೆಂಕಿ ಉರಿತಿರ್ಬೇಕು, ಅದ್ರಾಗ ಒಂದು ಬೆರಳು ಇಡಬೇಕು, ಹಿಂಗೆ ಬೆರಳಿಟ್ಟು ನೋಡಬೇಕು. ಅದು ಸುಡ್ಲಿಲ್ಲ ಅಂದ್ರೆ ಒಳಗೆ ಕೂಡಬೇಕು, ಸುಡ್ತಿತ್ತಂದ್ರೆ ಒಳಗೆ ಹೋಗ್ಬಾರ್ದು. ಬತ್ತ ಲಕ್ಷಕ್ಕೆ ಇರಲಿ. ಮಣಿ ಮಂತ್ರಗಳು ಇವು ಆ ಬೆಂಕಿಯ ಸಮೀಪ ಒಯ್ದಿಟ್ರೆ, ಆ ಬೆಂಕಿಯೊಳಗಿಟ್ರೆ ಅದರಲ್ಲಿರ್ತಕ್ಕಂಥ ಯಾವ ದಹಾಕತ್ವ ಶಕ್ತಿ ಅದಲ್ಲ, ಸುಡುವ ಶಕ್ತಿ ಅದಲ್ಲ, ಆ ಶಕ್ತಿ ಏನಂತ ಕೇಳಿದ್ರೆ ನಿಮ್ಗೆ ಸುಡುವುದಿಲ್ಲ. ಆವರ್ತಿನ ಮಣಿ ಮಂತ್ರಾದಿಕೋಂಕೆ ದೂರ ಕರಣೇತೆ ತಾ ವನ್ನೀತೆ ಸೋ ದಾಹೋವೆ. ಮತ್ತ ಆ ಬೆಂಕಿಯೊಳಗೆ ಇಟ್ಟಿರ್ತಕ್ಕಂಥ ಮಣಿ ಅಥವಾ ನೀವು ಹೇಳಿರ್ತಕ್ಕಂಥ ಮಂತ್ರ ಇವು ದೂರ ಮಾಡಿದ್ರಪ್ಪ ಅಂದ್ರೆ ಅವಾಗ ಏನಾಗ್ತದೆ ಅಂತ ಕೇಳಿದ್ರೆ ಅದು ಬೆಂಕಿ ಮತ್ತೆ ಪುನಃ ಅದರಲ್ಲಿ ದಹಾಕತ್ವ ಶಕ್ತಿ ಬರ್ತದೆ. ಆ ಶಕ್ತಿ ಬರುದು ಹೋಗುದು ಮಾಡ್ತದ. ಯಾವುದು ಬೆಂಕಿಯಲ್ಲಿ ಸ್ವಾಭಾವಿಕ ಏನದ ಸುಡುವತನ ಅದು, ಹೌದಿಲ್ಲ. ಅದು ಸುಡಬಾರ್ದಂದ್ರೆ ಪ್ರತಿಬಂಧಕ ಮಣಿ ಅದರೊಳಗೆ ಇಡಬೇಕು. ಅಥವಾ ಸಿದ್ಧಾದ ಮಂತ್ರ ಯಾವ ಸಿದ್ಧ ಮಂತ್ರದಲ್ಲೋ ಆ ಮಂತ್ರ ಉಚ್ಚಾರಣೆ ಮಾಡಬೇಕು. ಅವಾಗ ಅದು ಬೆಂಕಿ ಏನು ಮಾಡೋದಿಲ್ಲ, ನಿಮಗೆ ದಹ ಮಾಡೋದಿಲ್ಲ, ಸುಡುವುದಿಲ್ಲ. ಮತ್ತೇನಂತ ಕೇಳಿದ್ರೆ ಅವು ಮಂತ್ರ ಉಚ್ಚಾರಣೆ ನೀವು ಬಂದ್ ಮಾಡಿದ್ರಿ, ಅದರೊಳಗೆ ಇರ್ತಕ್ಕಂಥ ಪ್ರತಿಬಂಧಕ ಮಣಿ ತೆಗೆದ್ರಿ, ಅವಾಗ ಮತ್ತೆ ಪುನಃ ಬೆಂಕಿ ಏನು ಮಾಡ್ತದ, ಸ್ವಾಭಾವಿಕದು ಸುಡ್ತದ. ತಾ ಕರಿಕೆ ತಾ ವನ್ನಿ ವಿಷಯ ದಹಕ್ಕೆ ಅನುಕೂಲ ಶಕ್ತಿ ಕಾ ವಿನಾಶ ತಥಾ ಉತ್ಪತ್ತಿ ಅವಶ್ಯ ಮಾನನ ಹೋವೇಗ. ಈ ಪ್ರಕಾರವಾಗಿ ಆ ಬೆಂಕಿಯಲ್ಲಿರ್ತಕ್ಕಂಥ ದಹಕತ್ವ ಅದಕ್ಕೆ ಅನುಕೂಲ ಶಕ್ತಿ ಬತ್ತಪ್ಪ ಅಂದ್ರೆ ಅದೇನಾಗ್ತದ ಅಂತ ಕೇಳಿದ್ರೆ ವಿನಾಶ ಆಗ್ತದ. ನಿಮ್ಮ ದೃಷ್ಟಿಲೇ ಅದು ನಮಗೆ ಸುಡಬಾರ್ದಂತ ತಿಳ್ಕೊಂಡು ಅದು ಅನುಕೂಲ ಮಾಡುವ ಸಂಬಂಧವಾಗಿ ಆ ಪ್ರತಿಬಂಧಕ ಮಣಿ ಅಥವಾ ಮಂತ್ರ ಏನಂತ ಕೇಳಿದ್ರೆ ಅಲ್ಲಿ ಉಪಯೋಗ ಮಾಡಿದ್ರಿ ಅಂದ್ರೆ ಅದರದ್ದು ಆ ಶಕ್ತಿ ಏನಾಯ್ತಲ್ಲಿ ವಿನಾಶ ಆಯ್ತು. ತಥಾ ಉತ್ಪತ್ತಿ ಅವಶ್ಯ ಮರಣ ಹೋಗ್ಯ. ಮತ್ತೆ ಪುನಃ ಏನಂತ ಕೇಳಿದ್ರೆ ಆ ಮಣಿ ಮಂತ್ರಾದಿಗಳು ತೆಗೆದ್ರಿ ಅಂದ್ರೆ ಮತ್ತೆ ಅದರಲ್ಲಿ ಸುಡುವ ಶಕ್ತಿ ನಿರ್ಮಾಣ ಆಗ್ತದೆ. ಅಂದ್ರೆ ಆ ಶಕ್ತಿ ಉತ್ಪತ್ತಿ ಮತ್ತೇನು ನಾಶ ಆಗ್ತದೆ. ಅರ್ಥಾತ್ ತಿನ್ನ ಮಣಿ ಮಂತ್ರಾದಿಕೋಂಕೆ ವಿದ್ಯಮಾನ ಹುಯೇ ಸಾ ದಹಾಕ್ ಅನುಕೂಲ ಶಕ್ತಿ ನಷ್ಟ ಹುಯಿ ಜಾವೆ. ಮಣಿ ಮಂತ್ರಗಳು ಏನಂತ ಕೇಳಿದ್ರೆ ಅಲ್ಲಿ ಇದ್ದಾಗ ಅವಾಗ ಆ ದಹಕ್ ಅನುಕೂಲವಾಗಿರ್ತಕ್ಕಂಥ ಯಾವ ಶಕ್ತಿ ಅದ, ಸುಡ್ಲಕ್ಕೆ ಅನುಕೂಲವಾಗಿರ್ತಕ್ಕಂಥ ಯಾವ ಶಕ್ತಿ ಅದ, ಆ ಶಕ್ತಿ ನಷ್ಟ ಆಗಿ ಹೋಗ್ತದೆ. ಎದ್ರೊಳಗಿಂದು ಆ ಬೆಂಕಿಯೊಳಗಿಂದ. ಎದ್ರೊಳಗೆ ಎಂತೆಂಥ ಶಕ್ತಿ ಇರ್ತವೆ ಹೇಳಕ್ಕೆ ಬರಂಗಿಲ್ಲ. ವಾಲಿಯಲ್ಲಿ ಇಂಥ ಶಕ್ತಿ ಇತ್ತಂತ, ಎಂಥ ಶಕ್ತಿ, ಅವನ ಶತ್ರು ಅವನು ಎದುರುಗಡೆಗೆ ಬಂದು ಯುದ್ಧ ಮಾಡಗತ್ತಪ್ಪ ಅಂದ್ರೆ ಆ ಶತ್ರು ಇವನಿಗೆ ನೋಡ್ದಂದ್ರೆ, ಇವನು ಮುಖ ನೋಡ್ದಂದ್ರೆ, ಈ ವಾಲಿ ಅಂತ ಕೇಳಿದ್ರೆ ಅವನ ಕಣ್ಣಿಟ್ಟು ನೋಡ್ದಂದ್ರೆ ಆ ಶತ್ರುವಿನಲ್ಲಿ ಎಷ್ಟು ಶಕ್ತಿ ಅದ ಅದು ಎಲ್ಲ ಶಕ್ತಿ ಇವನಲ್ಲಿ ಬರ್ತಿತ್ತಂತ. ಯಾರಲ್ಲಿ? ವಾಲಿಯಲ್ಲಿ. ಒಂದು ಸಲ ಹನುಮಂತನ ಜೊತೆಗೆ ಯುದ್ಧ ಆಗಿದೆ. ಯಾರ್ದು? ವಾಲಿ. ಯಾಕೆ? ಅವನಿಗೆ ಗುರ್ತೇ ಇತ್ತು ಆ ಶತ್ರುವಿನಲ್ಲಿರ್ತಕ್ಕಂಥ ಶಕ್ತಿ ನನ್ನಲ್ಲಿ ಬರ್ತದೆ, ಆ ಮುಂದಿರ್ತಕ್ಕಂಥ ವ್ಯಕ್ತಿ ಏನಂತ ಕೇಳಿದ್ರೆ ಶಕ್ತಿಹೀನನಾಕ್ಕನ, ಜಯ ನಂದೇ ಆಕ್ಕದಂತ ತಿಳ್ಕೊಂಡು ಒಂದು ಸಲ ಆಂಜನೇಯನ ಕೂಡ ಯುದ್ಧ ಮಾಡಕ್ಕೆ ನಿಂತ ವಾಲಿ. ಅವಾಗ ಕಣ್ಣಿಟ್ಟು ಕಣ್ಣ ನೋಡಿದೆವ. ಯಾರ ಕಣ್ಣ ಅಂತ ಕೇಳಿದ್ರೆ ಹನುಮಂತನ ಕಣ್ಣ. ಅವಾಗ ಹನುಮಂತನು ಆರಾಮವಾಗಿ ನೋಡಿದ. ಯಾರಿಗೆ? ವಾಲಿಗೆ. ಆ ಹನುಮಂತನಲ್ಲಿರ್ತಕ್ಕಂಥ ಶಕ್ತಿ ಒಂದೇ ಎರಡೇ ಶಕ್ತಿ ಅಲ್ಲ, 33 ಕೋಟಿ ದೇವತೆಗಳ ಶಕ್ತಿ ಯಾರಲ್ಲಿದ? ಹನುಮಂತನಲ್ಲಿ. ಈ ಪ್ರಸಂಗ ಯಾವಾಗ ಬಂದದ ನಿಮ್ಗೆ ಗುರ್ತದಿಲ್ಲ? ಯಾವಾಗ ಹನುಮಂತನ ಜನನವಾಯಿತು, ಜನನಾದ ತಕ್ಷಣವೇ ಅವನಿಗೆ ಹಸಿವೆ ಆಯ್ತ್ರಿ. ಮಕ್ಕಳು ಯಾಕೆ ಅಳ್ತಾವ? ಹಸದೇ ಅಳ್ತಿರ್ತಾವ, ಹೌದಿಲ್ಲ? ಹಾಗೇನಂತ ಕೇಳಿದ್ರೆ ಅವನಿಗೆ ಹಸಿವೆ ಆಗ್ಯದ. ಅವ ಆ ಕಡೆ ನೋಡಿದಾಗ ಅದೇ ಸೂರ್ಯೋದಯ ಆಗ್ತಾ ಇತ್ತು. ಮನ್ಯಾಗ ಜನ್ಮ ಕೊಟ್ಟಿಲ್ಲಕ್ಕೆ ಆಂಜನೇ. ಯಾರಿಗೆ? ಹನುಮಂತನಿಗೆ. ಎಲ್ಲಿ ಅಂತ ಕೇಳಿದ್ರೆ ಬೆಟ್ಟದೊಳಗ, ಗುಡ್ಡದೊಳಗ. ಗುಡ್ಡದ ಮ್ಯಾಗೇನಂತ ಕೇಳಿದ್ರೆ ಅವಂದು ಜನನಾಗ್ಯದ. ಯಾರ್ದು? ಹನುಮಂತಂದು. ಅವಾಗ ನೋಡಿದಾಗ ಏನಂತ ಕೇಳಿದ್ರೆ ಅದೇ ಸೂರ್ಯ ಉದಯ ಆಗ್ತಾ ಇದ್ದ. ಆ ಸೂರ್ಯ ಕೆಂಪಾದ ಸೂರ್ಯ ಹಣ್ಣಿನಂಗೆ ಕಂಡಿತ್ತದು. ಇದು ಹಣ್ಣ ಅಂತ ತಿಳ್ಕೊಂಡು ಜಿಗದ ಹೋದವನೇ ಏನು ಮಾಡ್ದ ಅಂತ ಕೇಳಿದ್ರೆ ಅದು ಆ ಸೂರ್ಯನನ್ನು ಅರ್ಧ ನುಂಗಿದವ. ಯಾರು? ಹನುಮಂತ. ಅವಾಗೇನಪ್ಪ ಅಂತ ಕೇಳಿದ್ರೆ ಸೂರ್ಯ ಏನು ಮಾಡ್ದ, ಅವ ನುಂಗಿದ ಕೂಡಲೇ ಇನ್ನ ನುಂಗ್ತಾ ಇದ್ದ. ಇಡೀ ಏನಂತ ಕೇಳಿದ್ರೆ ಬ್ರಹ್ಮಾಂಡ ಕತ್ತಲಿ ಆವರಿಸ್ತಾ ಇದೆ. ಅವಾಗಿದು ಈ ಸುದ್ದಿ ಇಂದ್ರನಿಗೆ ಗುರ್ತಾಯ್ತು. ಇಂದ್ರ ತನ್ನ ಕೈಯೊಳಗಿರ್ತಕ್ಕಂಥ ಯಾವ ವಜ್ರದ ಆ ವಜ್ರ ತಂದು ಹಿಂಗೇನು ಒಗದ ಅವನ ಮೇಲೆ, ಅದು ಬಂದು ಇಲ್ಲಿ ಬಡಿತು. ಯಾರಿಗೆ?
ಹನುಮಂತನಿಗೆ ಬಾಯಿಗೆ ಬಡಿತದು. ಅದಕ್ಕೆ ಅವನು ತುಟಿ ಏನಾಗ್ಯದ ಅಂತ ಕೇಳಿದ್ರೆ ಹರದ. ಹೌದಿಲ್ರಿ? ಅವನು ಮಾರಿ ಸ್ವಟ್ಟ ಮಾರಿ ಕಾಣ್ತದೆ ಯಾರದ್ರಿ? ಹನುಮಂತನ. ಆ ಇಂದ್ರನ ಯಾವ ವಜ್ರದ ಪ್ರಹಾರದಿಂದ ಅವನ ಮುಖ ಹಂಗಾಗಿದೆ. ಒಂದು ಮಾನ್ಯ ದೃಷ್ಟಾಂತ ಕೇಳಿರಲ್ಲ, ಯಾ ಕುಲೈ? ಬಂಗಾರದ ಕುಲಾಯಿ. ಹೌದಿಲ್ಲ? ಆ ಬಂಗಾರ ಕುಲಾಯಿ ತಂದಾಕಿ ಕಟ್ಟದಕ್ಕೆ ಅವ ಏನ್ ಮಾಡ ಅಂತ ಕೇಳಿದ್ರೆ, ಬ್ಯಾಡೆ ಬ್ಯಾಡ ನಿಮ್ ಮಾರಿ ನೋಡೋದಕ್ಕೆ ಹಿಂಗ್ ಮಾಡಿಬಿಟ್ಟ ನಾವು. ನೋಡ್ರಿ ಬಹುತೇಕೆಲ್ಲ ಹೌದಿಲ್ಲ, ಮುಖ ವಾರಿ ಮಾಡ್ಯಾನ, ಮುಖ ತಿರುವೆ ನಾವು. ಇರ್ಲಿ, ತಾತ್ಪರ್ಯ ಏನಪ್ಪಾ ಅಂತ ಕೇಳಿದ್ರೆ, ಇಂಥ ಬಲಿಷ್ಠನಾಗಿರ್ತಕ್ಕಂಥ ಹನುಮಂತ ಅವಾಗ ಹೊಡೆದ ಕೊಳ್ಳೆ ಬೇಶುದ್ಧಾಗಿ ಬಿದ್ದಾನ. ಅವಾಗ ಏನಂತ ಕೇಳಿದ್ರೆ ಎಲ್ಲಾ ದೇವತೆಗಳು ಏನು ಮಾಡಬೇಕಾಯ್ತಂತ ಕೇಳಿದ್ರೆ, ಅಲ್ಲಿ ಅವಾಗ ಪರಮಾತ್ಮನೇ ಮೊದಲು ಮಾಡಿಕೊಂಡು ಎಲ್ಲಾ ದೇವತೆಗಳು ಬಂದು ತಮ್ಮಲ್ಲಿರ್ತಕ್ಕಂಥ ಎಲ್ಲಾ ಶಕ್ತಿ ಪ್ರದಾನ ಮಾಡಿದ್ರು. ಯಾರಿಗೆ? ಹನುಮಂತನಿಗೆ. ಮತ್ತ ಅವನ ಗುರು ಯಾರು ಅಂತ ಕೇಳಿದ್ರೆ, ಹನುಮಂತನ ಗುರು ಸೂರ್ಯ ದೇವತಾನೆ. ಇಷ್ಟ ದೇವತೆ ಯಾರಂತ ಕೇಳಿದ್ರೆ ಪ್ರಭು ರಾಮಚಂದ್ರ. ಇರ್ಲಿ, ಹಿಂಗೆಲ್ಲ ಮಜೆ ಅದಾವು. ಅವಾಗ ಏನಂತ ಕೇಳಿದ್ರೆ, ನನಗೇನು ಹೇಳ್ಬೇಕಿದ, 33 ಕೋಟಿ ದೇವತೆಗಳದ್ದು ಎಲ್ಲ ಶಕ್ತಿ ಎಲ್ಲಿತ್ತು? ಹನುಮಂತನಲ್ಲಿತ್ತು. ಅವಾಗ ಈ ವಾಲಿ ಆ ಹನುಮಂತನ ಕಣ್ಣಿಟ್ಟು ನೋಡಿದಾಗ ಆ ಎಲ್ಲ ಶಕ್ತಿ ಇವನಲ್ಲಿ ಪ್ರವೇಶ ಆಯ್ತು, ವಾಲಿಯಲ್ಲಿ. ಆದ್ರೆ ಈ ವಾಲಿಗೆ ಆ ಶಕ್ತಿ ತಡ್ಕೊಳ್ಳುವಂತ ಯೋಗ್ಯತೆ ಇವನಲ್ಲಿ ಇರಲಿಲ್ಲ. ಯಾರಲ್ಲಿ? ವಾಲಿಯಲ್ಲಿ. ಗಾಬರಿ ಆದ ವಾಲಿ, ಇನ್ನು ನಾ ಬದುಕ್ತೀನೋ ಸಾಯ್ತೀನೋ ಅನ್ನೋ ಪ್ರಸಂಗ ಆಯ್ತು. ನೀವು ಎಷ್ಟು ಹೊರಿತೀರಿ ಭಾರ? ನಿಮ್ಮ ಲೆಕ್ಕದ ಪ್ರಕಾರ ನೋಡ್ರಿ. ಹೌದಿಲ್ಲ? ಯಾರೇನಂತ ಕೇಳಿದ್ರೆ 50 kg ಹೊರ್ತಾರ, ಯಾರು ಒಂದೇನಂತ ಕೇಳಿದ್ರೆ 1 ಟನ್ನು ಹೊರಬಹುದು. ಹೌದಿಲ್ಲ? 1 ಟನ್ ಹೊರವನಿಗೆ ನೀವು 2 ಟನ್ ಹೊರಿಸಿದ್ರೆ ತಡ್ಕೊಳಕ್ ಆಗ್ತದೇನೋ ಅವನಿಗೆ? ಎಷ್ಟು ಶಕ್ತಿ ಇವ ಹಿಡ್ಕೋಬೇಕಿದ ವಾಲಿ, ಎಷ್ಟು ಯೋಗ್ಯತೆ ಇತ್ತು ಅಷ್ಟು ಹಿಡ್ಕೋಬಹುದು. ಅದಕ್ಕಿಂತ ಹೆಚ್ಚಿನ ಶಕ್ತಿ ಅವನಿಗೆ ಹಿಡ್ಕೊಳಕ ಆಗಲಿಲ್ಲ. ಅಲ್ಲಿ ಸೋಲ್ಬೇಕಾಯ್ತು. ಯಾರಿಗೆ? ಸೋಲ್ಬೇಕಾಯ್ತು. ಇದು ಯಾಕೆ ಹೇಳೀನಿ? ಶಕ್ತಿ ವಿಷಯಕವಾಗಿ. ಶಕ್ತಿ ಅನ್ನೋದು ಇದೊಂದು ಪದಾರ್ಥದ, ಇದು ಹುಟ್ಟುತ್ತದ, ಹೊಕ್ಕದ, ಬರ್ತದ, ಹೊಕ್ಕದ. ಯಾವುದು? ಇದು ಶಕ್ತಿ. ಅದಕ್ಕೇನಂತ ಕೇಳಿದ್ರೆ, ಇಲ್ಲಿ ಅರ್ಥಾತ್ ತಿನ್ನ ಮಣಿ ಮಂತ್ರಾದಿಕೋಂಕೆ ವಿದ್ಯಮಾನ ಹುಯೇ. ಈ ಮಣಿ ಮಂತ್ರಾದಿಗಳು ಇದ್ದಾಗ ಸಾ ದಹಾಕ ಅನುಕೂಲ ಶಕ್ತಿ ನಷ್ಟ ಹೋಗಿ ಜಾವೆ. ಈ ಮಣಿ ಮಂತ್ರ ಅಲ್ಲಿ ಇಟ್ಟ ಕೂಡಲೇ ಆ ಬೆಂಕಿಯಲ್ಲಿ ಇರ್ತಕ್ಕಂಥ ಯಾವ ದಹಾಕತ್ವ ಶಕ್ತಿ ಅದಲ್ಲ, ಅದು ನಾಶವಾಗಿ ಹೋಗ್ತದೆ. ಅವ್ರ ತಿನ್ನ ಮಣಿ ಮಂತ್ರಾದಿಕೋಂಕೆ ದೂರ ಕರ್ಣೇತೆ ಸಾ ಶಕ್ತಿ ಪುನಃ ಉತ್ಪನ್ನ ಹುವೆ. ಮತ್ತ ಅವೆಲ್ಲ ಪ್ರತಿಬಂಧಕ ಮಣಿ ತೆಗೆದ್ರಿ, ಮಂತ್ರ ಉಚ್ಚಾರ ಮಾಡೋದು ನಿಲ್ಲಿಸಿದ್ರಿ, ಮತ್ತ ಪುನಃ ಶಕ್ತಿಯಲ್ಲಿ ನಿರ್ಮಾಣ ಆಗ್ತದ. ಯಾತೆ ತಾ ವನ್ನಿ ವಿಷಯ ಸಾ ದಹಾಕ ಅನುಕೂಲ ಶಕ್ತಿ ಅವಶ್ಯ ಮಾನ್ಯ ಚಾಹಿ. ಈಗ ಆ ಬೆಂಕಿಯಲ್ಲಿ ಸುಡುವಂತ ಯಾವ ದಹಾಕ ಶಕ್ತಿ ಅದಲ್ಲ, ಅದು ಅವಶ್ಯವಾಗಿ ನೀವು ಒಪ್ಪಲೇ ಬೇಕಾಗ್ತದ. ಇಸ್ ಪ್ರಕಾರ मृतिका आदिक सर्व कारणों विषय अपने अपने घटादिक कार्य के अनुकूल शक्ति रहे है. ಈ ಉದಾಹರಣೆ ಕೊಟ್ಟು ಅದರಂತೆ ಮೃತಿಕಾ ಮಣ್ಣವೇ ಮೊದಲ ಮಾಡಿಕೊಂಡು ಯಾವ ಯಾವ ಪದಾರ್ಥದಿಂದ ಯಾವ ಯಾವ ಕಾರ್ಯ ಆಗ್ತದಲ್ಲೋ ಆ ಪದಾರ್ಥಗಳಲ್ಲಿ ಏನಂತ ಕೇಳಿದ್ರೆ ಶಕ್ತಿ ಅದ. ಮಣ್ಣಿನಲ್ಲಿ ಘಟ ನಿರ್ಮಾಣ ಆಗುವಂತ ಶಕ್ತಿ ಅದ. ಹೌದಿಲ್ಲೋ? ಈ ಬೆಂಕಿಯಲ್ಲಿ ಹಂಗ ಸುಡುವ ಶಕ್ತಿ ಅದ, ಹಂಗ ಮಣ್ಣಿನಲ್ಲಿ ಯಾವ ಶಕ್ತಿ ಅದ? ಸುಡುವ ಘಟ ನಿರ್ಮಾಣ ಆಗುವ ಶಕ್ತಿ ಅದ. ಹೌದಿಲ್ಲೋ? ನೂಲದಲ್ಲಿ ತಂತುವಿನಲ್ಲಿ ಪಟ ಆಗುವ ಶಕ್ತಿ ಅದ. ಹೀಗೆಲ್ಲ ಪ್ರತ್ಯೇಕ ಪದಾರ್ಥಗಳಲ್ಲಿ ಏನಂತ ಕೇಳಿದ್ರೆ ತಮ್ಮಿಂದ ಆಗ್ತಕ್ಕಂಥ ಯಾವ ಕಾರ್ಯದ ಆ ಕಾರ್ಯ ಆಗ್ಬೇಕಾದ್ರೆ ಅಲ್ಲಿ ಏನದ ಅಂತ ತಿಳ್ಕೋಬೇಕು, ಶಕ್ತಿ ಅದ. ಹೌದಿಲ್ಲ? ನಾವೆಲ್ಲರೂ ಪಾಠಶಾಲೆಗೆ ಬಂದಿದ್ದೆವು. ಹೆಂಗ್ ಬಂದಿದ್ದೆವು? ನಡ್ಕೊಂಡು ಬಂದಿದ್ದೆವು. ನಡ್ಕೊಂಡು ಬರಬೇಕಾಗಿದ್ರೆ ಶಕ್ತಿ ಅದ ಇಲ್ಲ ನಮ್ಮಲ್ಲಿ? ಶಕ್ತಿ ಅದ. ಹಿಂಗ ಪ್ರತ್ಯೇಕ ಯಾವುದೇ ಕಾರ್ಯ ಆಗ್ಬೇಕಾದ್ರೆ ಯಾವ ವಸ್ತುವಿನಿಂದ ಕಾರ್ಯ ಆಗ್ತದಲ್ಲ ಆ ವಸ್ತುವಿನಲ್ಲಿ ಆ ಕಾರ್ಯದ ಶಕ್ತಿ ಅದಂತ ನಾವು ತಿಳ್ಕೊಬೇಕೇನು. ಸಾ ಶಕ್ತಿ ತಿನ್ನ ದ್ರವ್ಯಾದಿಕ ಸಪ್ತ ಪದಾರ್ಥ ಹೋತಿ ಭಿನ್ನ ಹಿ ಪದಾರ್ಥ. ನೋಡ್ರಿ, ಈ ಶಕ್ತಿ ಎಂಬುದು ಇದೇನದಲ್ಲ, ಶಕ್ತಿ ತಿನ್ನ ದ್ರವ್ಯಾದಿಕ ಸಪ್ತ ಪದಾರ್ಥ. ಇವೇನು ದ್ರವ್ಯವೇ ಮೊದಲು ಮಾಡಿಕೊಂಡು 7 ಪದಾರ್ಥ ಹೇಳಿರಲ್ಲ, ದ್ರವ್ಯ ಗುಣ ಕರ್ಮ ಸಾಮಾನ್ಯ ವಿಶೇಷ ಸಮವಾಯ ಅಭಾವ ಅಂತ ತಿಳ್ಕೊಂಡು ಈ 7 ಪದಾರ್ಥಕ್ಕಿಂತಲೂ ಶಕ್ತಿ ಅನ್ನೋ ಪದಾರ್ಥ ಇದು ಬೇರೆ ಅದ. ನಿಮ್ದು 7 ಪದಾರ್ಥ ಇಲ್ಲ, ಇದು 8ನೇ ಪದಾರ್ಥದಂತ ಸ್ವೀಕಾರ ಮಾಡಂತಾರೆ. ನಿಂದ ಮೊದಲೇನಂತ ಕೇಳಿದ್ರೆ ಸಿದ್ಧಾಂತವೇ ತಪ್ಪದಂತ ಹೇಳ್ತಾ ಇದಾರೆ. ಭಿನ್ನ ಈ ಪದಾರ್ಥ ತಾ ವೈಶೇಷಿಕತಾ
उक्त स्थल विषय मणि मंत्रादिक प्रतिबंधक के अभाव को ही ತಾ ದಹಕ ಕಾರಣ ಮಾನೆ ಹೇ. ಆದ್ರೆ ಈ ವೈಶೇಷಿಕ ಆ ದಹಕ ಶಕ್ತಿ ಹೆಂಗ್ ಒಪ್ಪೇನಂತ ಕೇಳಿದ್ರೆ ಇವ ಹೆಂಗೆ ಹೇಳ್ತ ನೋಡ್ರಿ. ವೈಶೇಷಿಕ್ ತಾ ಉಕ್ತ ಸ್ಥಳ ವಿಷಯ. ಉಕ್ತ ಸ್ಥಳ ಅಂದ್ರೆ ಯಾವ ಬೆಂಕಿ, ಆ ಬೆಂಕಿಯಲ್ಲಿ ಮಣಿ ಮಂತ್ರಾದಿಕ ಪ್ರತಿಬಂಧಕಕ್ಕೆ ಅಭಾವಕ್ಕೂ ಹಿ ತಾ ದಹಕ ಕಾರಣ ಮಾನೇನೆ. ಆ ಮಣಿ ಮಂತ್ರಾದಿಕಗಳು ಯಾವ ಅಭಾವದಲ್ಲ, ಆ ಅಭಾವಕ್ಕೆ ಅವ ಏನಂತಾನಂತ ಕೇಳಿದ್ರೆ ಅದು ದಹಕ ಅಂದ್ರೆ ಸುಡ್ಲಿಕ್ಕದ ಕಾರಣದಂತ ನಾವು. ಆ ಶಕ್ತಿಗೆ ಕಾರಣ ಏನು? ಪ್ರತಿಬಂಧಕ ಮಣಿ ಅಭಾವ. ಆ ಮಂತ್ರದ ಅಭಾವವೇ ಎದಕ್ಕೆ ಕಾರಣದ? ಸುಡುವ ಶಕ್ತಿ ಅದ ಕಾರಣ. ಅಭಾವ ಕಾರಣ ಹೇಳ್ತಾನವ. ಯಾರು ಹೇಳ್ತಾರ? ಮತ್ತೆ ಇಲ್ಲೇನಪ್ಪಾ ಅಂತ ಕೇಳಿದ್ರೆ ವಾಸ್ತವಿಕವಾಗಿ ಅದರಲ್ಲಿ ಇರ್ತಕ್ಕಂಥ ದಹಕ ಶಕ್ತಿ ಅದು ಸ್ವಾಭಾವಿಕದ. ಯಾರಲ್ಲಿ? ಬೆಂಕಿಯಲ್ಲಿ. ಪ್ರತಿಬಂಧಕ ಮಣಿ ಇಟ್ಟಾಗದು ಇಲ್ಲ ಹಾಕದ. ಆ ಪ್ರತಿಬಂಧಕ ಮಣಿ ಇಲ್ಲಂದ್ರೆ ಬೆಂಕಿ ಅದು ಸುಡ್ತದೆ, ಅದು ಹೌದಿಲ್ಲ. ಆದ್ರೆ ಇವ ಏನ್ ಹೇಳ್ತಾನಂತ ಕೇಳಿದ್ರೆ ಅಲ್ಲಿ ಪ್ರತಿಬಂಧಕ ಮಣಿ ಮತ್ತು ಮಂತ್ರ ಇವುಗಳ ಅಭಾವದಿಂದಲೇ ಅಲ್ಲೇನು ಸುಡುವ ಶಕ್ತಿ ಅದಂತ ನಾವು ಯಾರಂತಾರ? ವೈಶೇಷಿಕ ಅಂತಾನ. ದಹಕ ಕಾರಣ ಮಾನೇ ಹೇ ಅಭಾವಕ್ಕೂ ಅಂದ್ರೆ ಅಭಾವನೆ ಸುಡ್ಲಕ್ಕ ಕಾರಣದಂತನವ ಯಾರತ್ತಾರ? ವೈಶೇಷಿಕ ಅಂತಾನ. ಅವ ಹೆಂಗ್ ಒಪ್ತಾನ ನೋಡ್ರಿ. ಈಗ ನೈಯಾಯಿಕರು ಕೂಡ ಹೇಳ್ತಾರ ಅಜ್ಞಾನ ಎದಕ್ಕಂತಾರ ಅಂತ ಕೇಳಿದ್ರೆ ಜ್ಞಾನದ ಅಭಾವಕ್ಕೆ ಅಜ್ಞಾನ ಅಂತಾರ ಅವ್ರು. ಎದಕ್ಕೆ? ಹೌದಿಲ್ಲ. ಕತ್ಲಿ ಅಭಾವ ಅಂದ್ರೆ ಏನಂತ ಕೇಳಿದ್ರೆ ಬೆಳಕಂದಂಗ. ರಾತ್ರಿ ಅಭಾವ ಅಂದ್ರೆ ಏನು? ಹಗಲ ಅಂದಂಗ. ರಾತ್ರಿ ಅಭಾವ ಅಂದ್ರೆ ಹಗಲ ಏನು? ಹಗಲೇ ಮೊದಲದ. ಹೌದಿಲ್ಲ. ಯಾರಿಗಾರೆ ಶ್ರೀಮಂತರ ಆಗ್ಬೇಕಾಗಿದ್ರ ಏನ್ ಮಾಡ್ಬೇಕಂತ ಕೇಳಿದ್ರ ಆ ಕತ್ಲಿಗೂ ಮತ್ತು ಸೂರ್ಯಗೂ ಗಂಟು ಹಾಕಬೇಕು. ಏನ್ ಮಾಡ್ಬೇಕು? ಅವಕ್ಕೆ ಎರಡು ಕೂಡಿಸಿ ಗಂಟು ಹಾಕ್ಬೇಕು. ಅವ್ರೇನಕ್ಕಾರ ತಕ್ಷಣವೇ ಶ್ರೀಮಂತರ ಹಾಕ್ಕಾರ. ಇದು ಉಪಾಯ ಹೇಳಿನ ನಿಮ್ಗನ, ಪ್ರಯತ್ನ ಮಾಡಿ ನೋಡ್ರಿ. ಮುಂದಿನ ಸಾಧನ ಶಿಬಿರ ತನಕ. ಸೋ ತಿನೋಂಕ ಕರ್ಣ ಶ್ರುತಿ ಸೂತ್ರತೆ ವಿರುದ್ಧ ಹೋಣತೆ ಅಸಂಗತ ಹೈ. ತಿನೋಂಕ ಕರ್ಣ ಅಂದ್ರೆ ಈ ವೈಶಾಸಿಕರು ಹೇಳ್ತಕ್ಕಂಥ ಯಾವ ವಿಚಾರದಲ್ಲ ಈ ವಿಚಾರ ಶ್ರುತಿ ಸೂತ್ರತೆ ವಿರುದ್ಧ ಹೋಣತೆ ಅಸಂಗತೆ. ಈ ಅವ್ರ ಮಾತ ಶ್ರುತಿಗೂ ವಿರೋಧದ, ಮತ್ತೇನಂತ ಕೇಳಿದ್ರ ಸೂತ್ರಕ್ಕೂ ವಿರೋಧ. ಶ್ರುತಿಗೆ ಅಂದ್ರೆ ವೇದಕ್ಕೆ ವಿರೋಧದ. ಸೂತ್ರ ಅಂದ್ರೆ ಬ್ರಹ್ಮಸೂತ್ರ ಏನು ಭಗವಾನ್ ವೇದವ್ಯಾಸರು ಬರದಾರಲ್ಲ ಅದು ಸ್ಮೃತಿ, ಅದಕ್ಕೂ ಏನದ ಅಂತ ಕೇಳಿದ್ರಿ ಇದು ವಿರೋಧದ. ತಾ ಶ್ರುತಿ ಕಥಂ ಅಸತ್ ಸಜ್ಜಾಯತೆ. ಶ್ರುತಿ ಏನಂತ ಕಥಂ ಹೇಗೇನಂತ ಕೇಳಿದ್ರೆ ಅಸತ್ ಸಜ್ಜಾಯತೆ ಇಲ್ಲದ್ರದಿಂದ ಹೇಗೆ ಹುಡ್ತದ ಅಂತ ಶ್ರುತಿ ಕೇಳ್ತದ ನಮಗೆ. ಏನಂತ ಕಥಂ ಹೇಗೆ, ಅಸತ್ ಅಂದ್ರ ಇಲ್ಲದ್ದು, ಅಸಜ್ಜಾಯತೆ ಅಂದೇನ್ ಕೇಳಿದ್ರೆ ಹೇಗೆ ಹುಟ್ಟಿಸ್ತದದು. ಹೇಗೆ ಕೇಳಿದ್ರೆ ಮುಂದಾದ್ರ ಅರ್ಥ ನೋಡ್ರಿ. ಯ ಅಭಾವ ರೂಪ ಅಸತ್ತತೆ ಸತ್ಕಾರ್ಯಕ್ಕೆ ಉತ್ಪತ್ತಿ ಕದಾಚಿತ್ ಬಿ ಹೋತಿ ನಹಿ. ಅಸತ್ಕಾರ್ಯದಿಂದ ಸತ್ಕಾರ್ಯ ಯಾವ ಕಾಲಕ್ಕೂ ನಿರ್ಮಾಣ ಆಗುವುದಿಲ್ಲ. ಒಂದ್ ವೇಳೆ ಆಗತ್ತಿದ್ರ ಬಂಜಿ ಮಗನಿಂದ ಬೇಕಾಗಿದ್ದ ಕಾರ್ಯ ಆಗಬೇಕಾಗಿತ್ತು. ಬಂಜಿ ಮಗ ಹೇಗದನ? ಸತ್ತದನ ಅಸತ್ತದನವ? ಅಸತ್ತದನ. ಅವನಿಂದ ಏನಾದ್ರೂ ಕಾರ್ಯ ಆಗ್ಯದೇನು? ಸತ್ಕಾರ್ಯ ಆಗ್ಯದೇನು ಅವನಿಂದ? ಯಾವ ಸತ್ಕಾರ್ಯ ಆಗೇ ಇಲ್ಲ. ಯಾಕಾಗಿಲ್ಲ? ಅವ ಇಲ್ಲವೇ ಇಲ್ಲ. ಒಂದ್ ವೇಳೆ ಅಭಾವದಿಂದ ಕಾರ್ಯ ಆಗ್ತದಂದ್ರ ಏನಾಗ್ತದಂತ ಕೇಳಿದ್ರೆ ಶ್ರುತಿ ಮಾತಿಗೆ ನಿನ್ನ ಮಾತು ವಿರೋಧ ಬರ್ತದ. ಯಾಕಂತ ಕೇಳಿದ್ರೆ ಅಸತ್ತದಿಂದನೂ ಕೂಡ ಸತ್ತ ಹುಟ್ಟಬೇಕಾಗಿತ್ತು. ಅಭಾವ ಅಂದ್ರೆ ಇಲ್ಲದ್ದೇ ಅಲ್ಲ. ಈಗ ಒಂದೇ ಪುತ್ರ ಇದ್ದವ ಇಲ್ಲದವ ಅವನಿಂದ ಏನಾಗಬೇಕು? ಏನೂ ಆಗುದಿಲ್ಲ. ಅದಕ್ಕೆ ಹೇಳ್ತಾರೆ ತಾ ಸೂತ್ರ. ಮತ್ತೇನಂತ ಕೇಳಿದ್ರೆ ಬ್ರಹ್ಮಸೂತ್ರದ ವಿಚಾರ ಹೇಳ್ತಾರೆ. ನಾ ಅಸತ ಅದೃಷ್ಟತ್ವಾತ್. ಮತ್ತು ಅಸತ್ತದಿಂದನೂ ಕೂಡ ಏನಂತ ಕೇಳಿದ್ರೆ ಅಭಾವ ರೂಪ ಅಸತ್ತದಿಂದ ಯಾವ ಕಾರ್ಯನೂ ಕೂಡ ಉತ್ಪತ್ತಿ ಆಗುವುದಿಲ್ಲ ಅಂತ ಹೀಗೆ ಹೇಳೋರದ್ರ ಅರ್ಥ ನೋಡಿ. ಅಭಾವ ರೂಪ ಅಸತತೆ, ಅಭಾವ ರೂಪ ಯಾವ ಅಸತ್ತದ ಆ ಅಸತ್ತದಿಂದ ಕಾರ್ಯಕ್ಕೆ ಉತ್ಪತ್ತಿ ಯುಕ್ತ ನೈ ಹೇ. ಕಾರ್ಯ ಹುಟ್ಟುತ್ತದಂತ ಹೇಳುದು ಇದು ನಿಮ್ಮ ಮಾತೇನಿಲ್ಲ ಅಂತ ಕೇಳಿದ್ರೆ ಯುಕ್ತ ಇಲ್ಲ ಅಂದ್ರೆ ಯೋಗ್ಯ ಇಲ್ಲ ಅಂತ ಹೇಳ್ತಾರೆ. जिस कारण ते लोक विषय असत नरशृंगादिकों ते किसी भी कार्य की उत्पत्ति देखने विषय आवती नहीं. ನೀ ಅಂದಂತೆ ಒಂದು ವೇಳೆ ಒಪ್ಪಿದ್ರೆ ಲೌಕಿಕದಲ್ಲಿ ಅಸತವಾಗಿರ್ತಕ್ಕಂಥ ನರಶೃಂಗಾದಿಕ್, ನರಶೃಂಗ ಅಂದ್ರ ಮನುಷ್ಯನ ಕೋಡ ಅದಾವೇನೆ. ಯಾರಿಗಾದ್ರು ಶಶಶೃಂಗ ಅಂದ್ರೆ ಮಲದ ಕೋಡ
ಅದಾವೇನು ಇಲ್ಲ. ಮತ್ತೇನಂತ ಕೇಳಿದ್ರೆ ಖ ಪುಷ್ಪ ಆಕಾಶದವು ಅದ ಏನು ಇಲ್ಲ. ಮತ್ತೇನಂತ ಕೇಳಿದ್ರೆ ವಂದ್ಯಾಪುತ್ರ ಅದನೇನು ಇಲ್ಲ. ಮತ್ತಿವೆಲ್ಲ ಹೇಗದವ ಅಸತ್ ಪದಾರ್ಥ. ಮತ್ತಿವೆಲ್ಲ ಕಣ್ಣಿಗೆ ಕಾಣಿಸ್ತಕ್ಕಂಥವು ಇವೇನಂತ ಕೇಳಿದ್ರೆ ಅನಿರ್ವಚನೀಯ ಪದಾರ್ಥ, ಹೌದಿಲ್ಲ. ಮತ್ತದು ಸತ್ ಪದಾರ್ಥ ಅದೇ ತ್ರಿಕಾಲ ಅಬಾಧಿತ್ವಂ ಸತ್ಯತ್ವಂ ಸದ್ರೂಪತ್ವಂ, ಹೌದಿಲ್ಲ. ಆ ಸತ್ವಸ್ತು ಯಾರ ಕಣ್ಣಿಗೆ ಕಾಣಂಗಿಲ್ಲ, ಆದ್ರದು ಇಲ್ಲ ಅಂತ ನಿಮ್ಗೆ ಹೇಳಾಕ ಬರಂಗಿಲ್ಲ. ಅದು ಇದ್ದದ್ದು ಯಾರಿಗೆ ಕಾಣಂಗಿಲ್ಲ, ಕಂಡದ್ದು ಇದು ಉಳಿಯಂಗಿಲ್ಲ. ಯಾಕಂತ ಕೇಳಿದ್ರೆ ಇದು ಅನಿರ್ವಚನೀಯ. ಅನಿರ್ವಚನೀಯ ಅಂದ್ರೆ ಮಿಥ್ಯ. ಸತ್ ಅಸತ್ ವಿಲಕ್ಷಣಕ್ಕೆ ಏನಂತ ಕರೆದ್ರೆ ಇದಕ್ಕೆ ಸತ್ಯ ಅಂತೀರಿ ಬಾದ ಆಗ್ತದ, ಅಸತ್ಯ ಅಂತೀರಿ ಕಣ್ಣಿಗೆ ಕಾಣಿಸ್ತದ. ಎರಡು ಪದಾರ್ಥ ಹಿಂಗದವ. ಸತ್ಯ ಪದಾರ್ಥ ಯಾವ ಕಾಲಕ್ಕೂ ಬಾದ ಆಗಂಗಿಲ್ಲ, ಅದಕ್ಕೆ ಏನಂತ ಕರೆದ್ರೆ ಸತ್ ಕರೆದಾರೆ. ಮತ್ತು ಅಸತ್ ಯಾರ ಕಣ್ಣಿಗೆ ಕಾಣಂಗಿಲ್ಲ, ಅದಕ್ಕೆ ಅಸತ್ ತಂದರೆ. ಹಾಗಿದು ಪ್ರಪಂಚ ಹಾಗಿಲ್ಲ. ಇದು ಸತ್ಯನೂ ಇಲ್ಲ ಅಸತ್ಯನೂ ಇಲ್ಲ. ಸತ್ಯ ಅಂತೀರಿ ಬಾದ ಹಾಕದ, ಇದು ಒಂದ್ ದಿವಸ ನಾಶ ಆಗಿ ಹೋಗ್ತದ. ಏನ್ ಅನ್ನಕ್ ಬರಲ್ಲ, ಸತ್ಯ ಅನ್ನಕ್ ಬರಂಗಿಲ್ಲ. ಇಲ್ರಿ ಇದು ಅಸತ್ತದ ತಂದ್ರಿ ಅಂದ್ರೆ ಕಾಣಬಾರ್ದಾಗಿತ್ತು, ಕಾಣ್ತದಂದ್ರೆ ಇದಕ್ಕೇನು ಅನ್ನಕ್ ಬರಂಗಿಲ್ಲ. ಅದಕ್ಕೆ ಅನಿರ್ವಚನೀಯ ಲಕ್ಷಣ ಮಾಡುವಾಗ ಅಸತ್ ವಿಲಕ್ಷಣ, ಸತ್ತಕ್ಕಿಂತಲೂ ವಿಲಕ್ಷಣ, ಅಸತ್ಯಕ್ಕಿಂತಲೂ ವಿಲಕ್ಷಣ. ಅದಕ್ಕೇನಂತ ಕರೆದ್ರೆ ಇದು ಪ್ರಪಂಚ ಹೆಂಗದಂತ ಕೇಳಿದ್ರೆ ಇದು ಅನಿರ್ವಚನೀಯದ. ಅಂದ್ರೆ ಏನದಂತ ಕೇಳಿದ್ರೆ ಇದು ಮಿಥ್ಯಾ ಅದಂತ ತಿಳ್ಕೊಬೇಕು. ಇದು ಸತ್ಯನೂ ಇಲ್ಲ ಅಸತ್ಯನೂ ಇಲ್ಲ. ಯಾಕೆ ಸತ್ಯ ಇಲ್ಲ, ಬಾದ ಆಗ್ತದ. ಯಾಕೆ ಅಸತ್ಯ ಇಲ್ಲ, ಕಾಣ್ತದ. ಇದು ಮೂರನೇ ವಸ್ತು. ಇದು ಯಾವುದು ಅಂತ ಕೇಳಿದ್ರೆ ಹೌದಿಲ್ಲ, ಇದಕ್ಕೆ ಮಿಥ್ಯಾ ಅಂತಾನೆ ಅನ್ಬೇಕು. ಅದೇ ಇಲ್ಲಿ ಹೇಳ್ತಾ ಇದ್ದಾರೆ ನೋಡ್ರಿ, ಏನಂತಾರಂತ ಕೇಳಿದ್ರೆ ಕಾರ್ಯಕ್ಕೆ ಉತ್ಪತ್ತಿ ದೇಖಣೆ ವಿಷಯ ಅವತಿನೇ. ಆ ನರಶೃಂಗದಿಂದ ಏನಾಗುವುದಿಲ್ಲ ಅಂತ ಕೇಳಿದ್ರೆ ಯಾವ ಕಾರ್ಯನೂ ಉತ್ಪನ್ನ ಆಗುವುದು ಇಲ್ಲ. ಕಿಂತು ಸತ್ ಮೃತಿಕಾ ಆದಿಕೋಂತೆ ಈ ಘಟಾಧಿಕ ಕಾರ್ಯಕ್ಕೆ ಉತ್ಪತ್ತಿ ದೇಖಣೆ ವಿಷಯ ಯಾವೇ. ಸತ್ಯವಾಗಿರ್ತಕ್ಕಂಥ ಯಾವ ಮಣ್ಣದ, ಆ ಮಣ್ಣಿನಿಂದ ಗಡಿಗಾಗದ ನಮಗೆ ಕಂಡು ಬರ್ತದ. ನರಶೃಂಗ ಇದು ಅಸತ್ಯದ, ಇದು ಕಣ್ಣಿಗೆ ಕಾಣಂಗಿಲ್ಲ, ಇದರಿಂದ ಯಾವ ಕಾರ್ಯ ಆಗಂಗಿಲ್ಲ. ಆದ್ರೆ ಮಣ್ಣು ಮಾತ್ರ ಹೇಗದ, ಸತ್ತದ, ಅದು ಸತ್ಯದ. ಸತ್ಯದಂದ್ರೆ ಎಂತ ಸತ್ಯ, ಪಾರಮಾರ್ಥಿಕ ಸತ್ಯ ಅಲ್ಲ, ವ್ಯವಹಾರಿಕ ಸತ್ಯ. ಮತ್ತಿದು ತಲೆ ತಗೋಬೇಕು ನೀವು. ಸತ್ಯದಂದ್ರೆ ಹೆಂಗ, ವ್ಯವಹಾರಿಕ ಸತ್ಯಲ್ಲಿ ಇದು ಬಾದಾಗಂಗಿಲ್ಲ, ಪಾರಮಾರ್ಥಿಕ ಸತ್ಯಲ್ಲಿ ಇದು ಬದುಕಂಗಿಲ್ಲ. ಅದಕ್ಕೆ ಸತ್ತ ಮೂರು ಹೇಳ್ಯಾರಂತ ಹೇಳ್ಯಾರಲ್ಲ, ಪಾರಮಾರ್ಥಿಕ, ವ್ಯವಹಾರಿಕ, ಪ್ರಾತಿಭಾಷಿಕ. ಬ್ರಹ್ಮಜ್ಞಾನ ಹೊರತಾಗಿ ಯಾವುದು ಬಾದ ಹಾಕದ ಅದಕ್ಕೆ ಏನು ಅನ್ಬೇಕು, ಪ್ರಾತಿಭಾಷಿಕ. ಈಗ ಹಗ್ಗದಲ್ಲಿ ಕಂಡಂತ ಸರ್ಪ ಅದು ಬಾದ ಆಗ್ಬೇಕಾದ್ರೆ ಅದಕ್ಕೇನು ಬ್ರಹ್ಮಜ್ಞಾನ ಬೇಕಾಗಿಲ್ಲ. ಬ್ರಹ್ಮಜ್ಞಾನದ ಹೊರತಾಗಿ ಅಂದ್ರೆ ಏನಂತ ಕೇಳಿದ್ರೆ ರಜ್ಜುವಿನ ಜ್ಞಾನದಿಂದ ಅದೇನಕ್ಕದ, ಬಾಧಿಸ್ಕೊಂಡು ಹೋಗ್ತದ. ಏನು ಸರ್ಪ, ಅದು ಎಂಥದ್ದು, ಪ್ರಾತಿಭಾಷಿಕ. ಪ್ರತೀತಿ ಮಾತ್ರ ಸತ್ತ, ಅದಂತ ನೀವು ಕೈ ಹಾಕಿ ಅದನ್ನ ತಗೊಳಕ್ ಹೋದ್ರೆ ಅದು ನಿಮ್ಮ ಕೈಗೆ ಸಿಗೋದಿಲ್ಲ. ಕೇವಲ ಪ್ರತೀತಿ, ಕಾಣಕ್ಕಷ್ಟೇ ಅದದು. ಯಾವುದು, ಅದಕ್ಕೇನಂತ ಕರಿತಾರೆ ಅಂತ ಕೇಳಿದ್ರೆ ಪ್ರಾತಿಭಾಷಿಕ, ಹೌದಾ. ಇನ್ನ ಬ್ರಹ್ಮ ಜ್ಞಾನ ಸೇ ಜಾಕಾ ಬಾಧ ಹೋವೆ. ಬ್ರಹ್ಮ ಜ್ಞಾನದಿಂದ ಯಾವುದು ಬಾಧ ಆಗ್ತದ ಅದಕ್ಕೇನಂತ ಕರೆದ್ರೆ ಇದು ಸಂಪೂರ್ಣ ತೋರಾನ ತೋರಿಕೆ ನಾಮರೂಪಾತ್ಮಕವಾಗಿರತಕ್ಕಂಥ ಯಾವ ಪ್ರಪಂಚದ ಕಣ್ಣಿಗೆ ಕಾಣ್ತದ, ಕಿವಿಗೆ ಕೇಳಿ ಬರ್ತದ, ಕೈಗೆ ಸಿಗುತ್ತದ, ಯಾವುದು ಈ ಪ್ರಪಂಚ, ಹೌದಿಲ್ಲ. ಇದು ಯಾವ ಸತ್ತ ಉಳಿದದ, ವ್ಯವಹಾರಿಕ ಸತ್ತ. ಇಂಥ ಯಾವ ವ್ಯವಹಾರಿಕ ಸತ್ತ ಉಳುದು ಅದೇನಂತ ಕೇಳಿದ್ರೆ ಆ ಸರ್ಪಕ್ಕೆ ಅಧಿಷ್ಠಾನವಾಗಿರ್ತಕ್ಕಂಥ ಹಗ್ಗವೇ ಮೊದಲ ಮಾಡಿಕೊಂಡು ಎಲ್ಲಿ ತನಕ ಅಂತ ಕೇಳಿದ್ರೆ ಈ ಬ್ರಹ್ಮಾಂಡದ ತನಕ ವಿಚಾರ ಮಾಡಿದ್ರೆ ಇದೆಲ್ಲ ವ್ಯವಹಾರಿಕ ಸತ್ತ ಉಳ್ತಕ್ಕಂಥ. ಇದು ಬಾಧ ಆಗ್ಬೇಕಾದ್ರೆ ಏನಾಗಬೇಕು, ಹ್ಯಾಂಗ ಕನಸು ಬಾಧ ಆಗ್ಬೇಕಾದ್ರೆ ಏನಾಗಬೇಕು, ಎಚ್ಚರ ಆಗ್ಬೇಕು. ಉತ್ತಿಷ್ಟತ. ಯಾಕೆ ಹೇಳ್ರಿ ಅಂದ್ರೆ ನಾವು ಎದ್ದಿದ್ದೇವಲ್ರಿ, ಎದ್ದಿದೆಪ್ಪ, ಹ್ಯಾಂಗ ಎದ್ದಿದಿ, ಹ್ಯಾಂಗ ಕಣ್ಣು ತೆರೆದಿದೆ ಅಂತ ಕೇಳಿದ್ರೆ ಚರ್ಮ ಚಕ್ಷು ಅಷ್ಟೇ ಏನಂತ ಕೇಳಿದ್ರೆ ತೆರೆದಾವ್, ವಿವೇಕದ ಕಣ್ಣ ತೆರೆದಿಲ್ಲ. ಆ ಕಣ್ಣು ತೆರೆದೆ ಅಂದ್ರೆ ವರಜಾಗೃತಿ ನಿನಗೆ ಪ್ರಾಪ್ತ ಐತಂದ್ರೆ ಇದನ್ನು ಏನಂತ ಕೇಳಿದ್ರೆ ಅಲ್ಲಿ ಹಂಗೆ ಎಚ್ಚರ ಆದ ಕೂಡಲೇ ನಿನಗೆ ಕನಸು ಇಲ್ಲಾಗ್ಯದ. ಹಂಗಿಲ್ಲಿ ವರಜಾಗೃತಿ, ಆ ಶ್ರೇಷ್ಠವಾದ ಎಚ್ಚರ ನಿನಗೆ ಬತ್ತಂದ್ರೆ ಇದನ್ನು ಕೂಡ ಏನಾಗ್ತದ ಅಂತ ಕೇಳಿದ್ರೆ ಇಲ್ಲವಾಗ್ತದೆ, ಹೌದಿಲ್ಲ. ಅವಾಗ ಬ್ರಹ್ಮ ಜ್ಞಾನತೆ ಜಾಕಾಬಾದ ಹೋವೆ.
ಬ್ರಹ್ಮ ಜ್ಞಾನದಿಂದ ಯಾವುದು ಬಾಧ ಆಗ್ತದ ಅದಕ್ಕೇನನ್ಬೇಕು ವ್ಯಾವಹಾರಿಕ ಅಂತ ಅನ್ಬೇಕು. ಹೌದಿಲ್ಲ? ಜಾಕ ಕಿಸಿಸೆ ಬಿ ಬಾಧ ಹೋವೇ ನೈ, ಅದು ಪಾರಮಾರ್ಥ. ಜ್ಞಾನಸೆ ಅವ್ರ ಕಿಸಿಸೆ, ಜ್ಞಾನದಿಂದಲೂ ಬಾಧ ಆಗಂಗಿಲ್ಲ, ಕರ್ಮದಿಂದನೂ. ಕೆಲವು ವಸ್ತುಗಳು ಕರ್ಮದಿಂದ ಬಾಧ ಆಕ್ಕವ, ಕೆಲವು ವಸ್ತುಗಳೇನಂತ ಕೇಳಿದ್ರೆ ಜ್ಞಾನದಿಂದ ಬಾಧ ಆಕ್ಕವ. ಕೆಲವು ಕ್ರಿಯಾದಿಂದ, ಕೆಲವು ಜ್ಞಾನದಿಂದ. ಹೌದಿಲ್ಲ? ಆದ್ರೆ ಇದು ಬ್ರಹ್ಮ ಜ್ಞಾನದಿಂದನೂ ಬಾಧ ಆಗಂಗಿಲ್ಲ, ಕ್ರಿಯಾದಿಂದನೂ ಬಾಧ ಆಗಂಗಿಲ್ಲ. ಹೇಗಂತ ಕೇಳಿದ್ರೆ ಆ ಸರ್ಪ, ಹಗ್ಗದಲ್ಲಿ ತೋರಿರ್ತಕ್ಕಂಥ ಸರ್ಪ ಅದು ಬಾಧ ಆಗ್ಬೇಕಾದ್ರೆ ಹಗ್ಗದ ಜ್ಞಾನದಿಂದ ಏನಾಯ್ತು? ಜ್ಞಾನದಿಂದ ಬಾಧ ಆಯ್ತಲ್ಲ. ಈಗ ಅದು ಹಗ್ಗದ, ಇದು ಹೆಂಗ್ ಬಾಧ ಮಾಡ್ಬೇಕ್ರಿ ಅಂತ ಕೇಳಿದ್ರೆ ಬೆಂಕಿ ಹಚ್ಚರಿ ಅದಕ್ಕೆ. ಎದಕ್ಕೆ? ಹಗ್ಗಿಗೆ ಬೆಂಕಿ ಹಚ್ಚರ ಸುಟ್ಟು ಬೂದಿ ಹಾಕದಿಲ್ಲ, ಅದು ಕ್ರಿಯಾದಿಂದ ಬಾಧ ಆಯ್ತು. ಮತ್ತು ಸರ್ಪ ಎದರಿಂದ ಬಾಧ ಆಯ್ತು? ಜ್ಞಾನದಿಂದ ಬಾಧ ಆಯ್ತು. ಹಂಗ ಬ್ರಹ್ಮ ವಸ್ತು ನಮ್ಮ ಆತ್ಮತತ್ವ ಅದು ಕರ್ಮದಿಂದನೂ ಬಾಧ ಮಾಡಕ್ ಬರಂಗಿಲ್ಲ. ಮತ್ತೆ ನೈನನ್ ಚಿಂದಂತಿ ಶಸ್ತ್ರಾಣಿ ನೈನನ್ ದಹತಿ ಪಾವಕ, ದಹತಿ ಪಾವಕ. ಅದೇನಂತ ಕೇಳಿದ್ರೆ ಬೆಂಕಿಯಿಂದ ಅದು ಸುಡುವುದಿಲ್ಲ. ಯಾವುದು? ನಮ್ಮ ಆತ್ಮತತ್ವ. ಆದ್ದರಿಂದ ಏನಂತ ಕೇಳಿದ್ರೆ ಇದಕ್ಕೇನಂತ ಕರೆದ್ರೆ ಸತ್ಯ ಅಂತ ಕರೆದಾರೆ, ಪಾರಮಾರ್ಥಿಕ ಅಂತ ಕರೆದಾರೆ. ಹೌದಿಲ್ಲ? ಎದರಿಂದಲೂ ಬಾಧ ಆಗಿಲ್ಲ, ಅಬಾಧಿತವಾಗಿರ್ತಕ್ಕಂಥದ್ದು. ಅದಕ್ಕೆ ಬಿಟ್ಟು ಕೆಳಗೆ ಬಂದ್ರೆ ಅಂದ್ರೆ ಇದೆಲ್ಲ ಬಾಧಿತ. ಒಂದ್ ದಿವ್ಸ ಇದೇನಂತ ಕೇಳಿದ್ರೆ ಇಲ್ಲವಾಕ್ಕದ. ತೋರುದಿಂದ ಒಂದ್ ದಿವ್ಸ ಅಡಿಗೆ ಹೋಗ್ತದಂತ ತಿಳ್ಕೊರಿ. ಕಿಂತು ಸತ್ ಮೃತಿಕಾ ಆದಿಕೋಂತೆ ಹಿ, ಯಾಕ ಮಣ್ಣಿಗೆ ಸತ್ಯ ಅಂದ್ರಲ್ಲ ಅದಕ್ಕೆ ಹೇಳ್ಬೇಕಾಯ್ತು. ಬ್ರಹ್ಮ ಒಂದು ಸತ್ಯ ಹೇಳ್ರ ಮತ್ ಮಣ್ಣೆ ಹಂಗ ಸತ್ಯ ಐತಿರಿ ತಂದಿರಿ ನೀವು. ಅದು ಸತ್ಯದ ಎಂತ ಸತ್ಯ? ವ್ಯಾವಹಾರಿಕ. ಇನ್ನು ನೋಡಿ, ಸತ್ತದಲ್ಲಿ 4 ಪ್ರಕಾರ: ಪಾರಮಾರ್ಥಿಕ್, ವ್ಯಾವಹಾರಿಕ್, ಪ್ರಾತಿಭಾಷಿಕ್, ತುಚ್ಛ. ಇನ್ನೊಂದು ಯಾವ ಸತ್ತ ಅದ ಅಂತ ಕೇಳಿದ್ರೆ ಅದು ತುಚ್ಛ ಸತ್ತ. ಅದೇ ತುಚ್ಛ ಸತ್ತ ಅಂದ್ರೆ ಅಸತ್ತ. ಅದಕ್ಕೆ ಏನಂತ ಕರೆದ್ರೆ ತುಚ್ಛ ಸತ್ತ. ಅದು ನುಡಿ ಮಾತ್ರ ಅದ, ಇಲ್ಲದು ಯಾವುದು? ಒಂದ್ಯಾ ಪುತ್ರ ಅಂತೀರಿ, ಅವ ಇಲ್ಲ ಖರೆ ನಿಮ್ ಬಾಯಾಗರೆ ಅದನಿಲ್ಲ, ನುಡಿ ಮಾತ್ರ. ಅದಕ್ಕೇನು ತುಚ್ಛ ಸತ್ತ. ಅದಕ್ಕೆ ಯಾವ ಸತ್ತ ಅನ್ಬೇಕು? ಅದಕ್ಕೆ ತುಚ್ಛ ಕಪ್ಪದಾರ್ಥ. ಅದಕ್ಕೇನು ಬೆಲೆ ಇಲ್ಲ ಅಂತ ತಿಳ್ಕೊಬೇಕು. ಯಾತೆ ಪ್ರತಿಬಂಧಕ ಅಭಾವಕ್ಕೂ ಕಾರ್ಯ ಕಾರಣ ಮಾನಣ ಇಸ್ ಶ್ರುತಿ ಸೂತ್ರತೆ ವಿರುದ್ಧ ಹೋಣತೆ ಅಸಂಗತೆ. ಪ್ರತಿಬಂಧಕ ಯಾವ ಅಭಾವದಲ್ಲೋ ಅದು ಅಭಾವ. ಯಾವುದು? ಆ ಯಾವ ಮಣಿ, ಪ್ರತಿಬಂಧಕ ಮಣಿ ಅದಲ್ಲ, ಆ ಮಣಿದ ಅಭಾವ. ಆ ಮಣಿ ಎಲ್ಲಿ ಇಲ್ಲ ಅಲ್ಲಿ ಅದೇನಂತ ಕೇಳಿದ್ರೆ ಅಗ್ನಿ ಎಂಬುವ ಯಾವ ಏನಂತ ಕೇಳಿದ್ರೆ ಪದಾರ್ಥದಲ್ಲ ಅದರಲ್ಲಿ ಸುಡುವಂತ ಕಾರ್ಯ ಆಗ್ತದಂತ ನಾವು ಯಾರಂತಾರ? ಈ ವೈಶೇಷಿಕ ಅಂತನ. ಅದಕ್ಕೆ ಪ್ರತಿಬಂಧಕ ಅಭಾವಕ್ಕೂ ಕಾರ್ಯ ಕಾರಣಪಣ ಮಾರಣ. ಈ ಪ್ರತಿಬಂಧಕ ಅಭಾವಕ್ಕ ಅದಕ್ಕೆ ಕಾರ್ಯದ ಕಾರಣದಂತ ಹಿಂಗ ಕಾರ್ಯ ಕಾರಣ ಭಾವ ಒಪ್ಪುವುದು ಇಸ್ ಶ್ರುತಿ ಸೂತ್ರತೆ ವಿರುದ್ಧ ಹೋಣತೆ ಅಸಂಗತೆ. ಅದು ಶ್ರುತಿಗೆ ಈ ಮಾತು ವಿರೋಧದ ಮತ್ತು ಸೂತ್ರಕ್ಕೂ ಈ ಮಾತು ಏನದಂತ ಕೇಳಿದ್ರೆ ವಿರೋಧದ. ಶ್ರುತಿಗೆ ವಿರೋಧ ಅದಂದ್ರೆ ಅದು ಹೇಗದಂತ ತಿಳ್ಬೇಕು, ಅದು ಸಂಗತವಾಗಿರ್ತಕ್ಕಂಥದ್ದಲ್ಲ, ಅದು ಅಸಂಗತದ, ಅಯೋಗ್ಯದಂತ ಬಿಟ್ಟು ಬಿಡಬೇಕು. ಇಸ್ ಪ್ರಕಾರ ಚಂದ್ರವತ್ ಮುಖಂ, ಚಂದ್ರವತ್ ಮುಖಂ, ಚಂದ್ರದಂತೆ ಮುಖ. ಇದು ಈಗ ಅದು ಯಾವ ಶಕ್ತಿ? ಇದು 8ನೇ ಪದಾರ್ಥ ಹೇಳಿದ್ರು. ಈಗ ಮತ್ತಿಲ್ಲಿ 9ನೇ ಪದಾರ್ಥ ಹೇಳ್ತಾರೆ. ಏನ್ ನೋಡ್ರಿ, ಅದು ಚಂದ್ರವತ್ ಮುಖಂ, ಚಂದ್ರದಂತೆ ಮುಖ ಅಂದ್ರೆ ಏನ ಅರ್ಥ ಇದ್ರದು? ಚಂದ್ರ, ನೀವು ಚಂದ್ರನನ್ನು ನೋಡಿದ್ರೆ ನಿಮ್ಗೆ ಏನಾಗ್ತದ್ರಿ? ಏನಾಗ್ತದ ನಿಮ್ಗೆ? ಆನಂದ ಆಗ್ತದ. ಚಂದ್ರನ ನೋಡಿದ್ರೆ ಏನಾಗ್ತದ್ರಿ? ಆನಂದ ಆಗ್ತದ. ಹಂಗ ನೀವು ಯಾರ್ದರೆ ಮುಖ ನೋಡಿ ನಿಮ್ಗೆ ಆನಂದ ಆಗ್ತಿತ್ತಂದ್ರೆ ಅದಕ್ಕೆ ನೀವೇನಂತೀರಿ? ಚಂದ್ರಮುಖ. ಹಿಂಗ ಉಪಮಾ ಕೊಡ್ಬೇಕಾಗ್ತದ. ಹೌದಿಲ್ಲ? ಈಗ ನೋಡ್ರಿ, ಸಣ್ಣ ಮಕ್ಕಳು ಇರ್ತಾವ, ಎಷ್ಟು ಚಂದ ಇರ್ತಾವ. ನಿರಾಗಸ ಅವತರದ ಸ್ವರೂಪ ಇರ್ತದ. ನಿರಾಗಸ ಅಂದ್ರೆ ಅವತರಲ್ಲಿ ಯಾವ ಏನಪ್ಪಾ ಅಂತ ಕೇಳಿದ್ರೆ ರಾಗದ್ವೇಷಾದಿಗಳು ಇಲ್ಲ ಯಾವ ಆ ಮಕ್ಕಳಿಗೆ. ಹೌದಿಲ್ಲ? ಅವೆಲ್ಲ ನಾವು ಅವ್ರ ತಲೆಯಾಗ ತುಂಬದವ್ರು ನಾವು. ಯಾರ ತಲೆಯಾಗ? ಮಕ್ಕಳ ತಲೆಯಾಗ. ನೋಡ್ರಿ, ಅವು ಮಕ್ಕಳು ಸುಮ್ಮ ಆಡ್ತಿರ್ತಾವ. ಅವು ನಮ್ಮ ಅಂಗಳಾಗೂ ಆಡ್ತಾವ, ಮಂದಿ ಅಂಗಳಾಗೂ. ಅವಕ್ಕೇನು ಭೇದ ಇಲ್ಲ. ಯಾರಿಗೆ? ಮಕ್ಕಳಿಗೆ. ಇವ ಹೊರಗಿಂದ ಬಂದ ನೋಡ್ದ, ಅದು ಮಂದಿ ಅಂಗಳಾಗ ಆಡಗತ್ತಿತ್ತು ಕೂಸ. ಇವ ಬಂದ, ಏಯ್ ಅವ್ರ ಅಂಗಳಾಗ ಯಾಕೆ ಆಡಗತ್ತಿದಿ?
ಇಲ್ಲಿ ನಮ್ಮ ಅಂಗಳಾಗ ಆಡು ಬತ್ ನೋಡ್ರಿ ಇದ್ರ ತಲೆಯಾಗ, ಆ ಕೂಸಿನ ತಲೆಯಾಗ, ಆ ಮಗುವಿನ ತಲೆಗೆ ಏನು ಬತ್ತು, ಅದು ಅವ್ರ ಅಂಗಳ, ಇದು ಯಾರು ಹಾಕ್ಯಾರ ಇದ್ರ ತಲೆಯಾಗ, ನಾವು ಹಾಕಿದ್ರಲ್ಲ. ಹಾಗೇನಂತ ಕೇಳಿದ್ರೆ ಈಗ ಇಲ್ಲಿ ಚಂದ್ರವತ್ ಮುಖಂ ಇದು ಹೇಳ್ಬೇಕಾಗ್ಯದ. ಚಂದ್ರನಂತೆ ಮುಖ, ಹೇಗ ಚಂದ್ರನನ್ನು ನೋಡಿದ್ರೆ ನಮ್ಗ ಆಹ್ಲಾದ ಆಕ್ಕದ, ಸಂತೋಷ ಆಕ್ಕದ, ಆನಂದ ಆಕ್ಕದ, ಹಂಗ ಒಬ್ರು ಮುಖ ನೋಡಿದ್ರೆ ಅಂತ ನಿರಾಗಸ ಮಕ್ಕಳು ಮುಖ ನೋಡಿದ್ರೆ ಅಂದ್ರೆ ನಿಮ್ಗೆ ಏನಾಕ್ಕದ ಅಂತ ಕೇಳಿದ್ರೆ ಆನಂದ ಆಗ್ತದೆ. ಎಂಥವನೇ ಇರ್ಲಿ ಅವ ಹೋತದ್ ಸುಮ್ಮ ಅದಕ್ಕೆ ಗಲ್ಲಕ್ಕೆ ಮುಟ್ಟರೆ ಹೊಕ್ಕನ್, ಯಾಕೆ ಅದು ಪ್ರೇಮ ವಸ್ತು, ಅದು ಹೌದಿಲ್ಲ. ನಿರಾಗಸವಾಗಿರ್ತಕ್ಕಂಥ ಮಗು ಒಮ್ಮೆ ಹೀಗೆ ಆಗಿತ್ತಂತ. ಒಬ್ರು ಪುರಾಣಿಕರು ಒಂದು ಊರಿಗೆ ಪುರಾಣ ಹೇಳಕ್ ಬಂದಿರು. ಅವ್ರೇನಂದ್ರೆ ಮಂದಿನೇ ಕೂಡವಲ್ರಿ. ಹಿಂಗ್ ಪ್ರಸಂಗ ಬತ್ತು. ಅವಾಗಂದ ನೋಡ್ರಿ ಈಗ 5 ದಿವಸದಾಗ ನಿಮ್ಮ ಪ್ರತ್ಯಕ್ಷ ದೇವ್ರ ದರ್ಶನ ಮಾಡಿಸ್ತೀನಿ ಅಂತಂದ. ಪ್ರತ್ಯಕ್ಷ ದೇವ್ರ ದರ್ಶನ ಮಾಡ್ತೀನಿ ಅಂತ ನಿಮ್ಗೆ ಹೇಳ್ತೀನಿ ನಾ, ದೇವ್ರು ತೋರಿಸ್ತಾರ ಸ್ವಾಮಿಗಳು ಅಂತ ತಿಳ್ಕೊಂಡು ಏನು ಮಠ ತುಂಬಾಕತ್ತು, ಕೂಡಾಕ ಜಾಗ ಸಾಲ್ವಲ್. 5ನೇ ದಿವಸ ಕಾಯ್ತಾ ಇದ್ರು. ಯಾವಾಗ 5ನೇ ದಿವಸ ಬರ್ತದ, ಯಾವಾಗ ನಮಗೇನಂತ ಕೇಳಿದ್ರೆ ಆ ಪರಮಾತ್ಮನ ದರ್ಶನ ಮಾಡ್ತಾನಂತ ತಿಳ್ಕೊಂಡು ಮಾಡಿಸ್ತಾನಂತ ತಿಳ್ಕೊಂಡು ಎಲ್ಲ ಏನಂತ ಕೇಳಿದ್ರೆ ಜನ ಬರ್ತಾ ಇತ್ತು. 5ನೇ ದಿವಸ ಬತ್ತು. ಎಲ್ಲರಗರಿ ಆತೂರದಿಂದ ಪುರಾಣಿಕರು ಸ್ವಾಮಿಗಳು ಇವತ್ತು ನಮಗೆ ದೇವ್ರ ದರ್ಶನ ಮಾಡಿಸ್ತಾರಂತ ತಿಳ್ಕೊಂಡು ಎಲ್ಲರೂ ಏನಂತ ಕೇಳಿದ್ರೆ ಆತುರದಿಂದ ನೋಡ್ತಾ ಇದ್ರು. ಅವಾಗ ಪುರಾಣ ಪ್ರಾರಂಭ ಆಯ್ತು, ಮಧ್ಯಭಾಗಕ್ಕೆ ಬತ್ತು, ಇನ್ನು ಕಡಿ ಹಂತಕ್ಕೆ ಬತ್ತು. ಅವಾಗ ಎಲ್ಲರೂ ಅದ್ರ ಕೆಲವು ಜನ ಏನ್ರಿ ಅಪ್ಪಗಳ ಆ ಪುರಾಣ ನಿಂದ್ರಿಸ್ರಿ, ನಮಗೆ ಮೊದಲು ದೇವ್ರ ದರ್ಶನ ಮಾಡಿಸ್ರಿ ಅಂದ್ರು. ಹೌದಾ, ಹಾ ದೇವ್ರ ದರ್ಶನ ಮಾಡಿ ಅಂದ್ಕೊಳ್ಳೆ. ಅದ್ರಾಗ ಕೆಲವು ಹೆಣ್ಮಕ್ಳು ಏನಂತ ಕೇಳಿದ್ರೆ ಒಂದು ಸುಂದರವಾಗಿರ್ತಕ್ಕಂಥ ಮಗುವಿನ ತಗೊಂಡು ಬಂದಿಳು ಒಬ್ಬಕ್ಕೆ ಹೆಣ್ಮಗಳು. ಏ ತಂಗಿ ಬಾ ಇಲ್ಲಿ ಅಂತಂದು, ಬಾ ಅನ್ಕೆ ಆಕಿ ಎದ್ದು ಖಾಲಿ ಇಲ್ಲ ಆ ಕೂಸಿಗೆ ತಗೊಂಡು ಬಾ ಅಂದಳು. ಆ ಕೂಸಿಗೆ ತಗೊಂಡು ಬಾ ಅಂದ್ಕೊಳ್ಳೆ ಆಕಿ ಕೂಸು ತಗೊಂಡು ಬಂದಳು. ಆ ಕೂಸಿಗೆ ಕೈಯಾಗ ತಗೊಂಡ್ರಿ ಇವ್ರು ಸ್ವಾಮಿಗಳು ಎತ್ಕೊಂಡ್ರು, ಹಿಡಿದ್ರು. ಏನತ್ತೀರಿ ಇದಕ್ಕೆ ಅಂತ ಕೇಳಿದ್ರು ಅವರು. ಕೂಸು ಅಂತೇವ್ರಿ ಅಂತ. ಹೌದು ಕೂಸು ಹೌದು, ಖರೆ ಇದಕ್ಕೆ ದೇವ್ರಂತೀರೇ ಮತ್ತೇನಂತೀರತ್ ಕೇಳಿದ್ರು. ದೇವ್ರು ಹೆಂಗಿರ್ತಾನ ಹೌದಿಲ್ಲ, ಅದು ಬೇಕನ್ನೋದಿಲ್ಲ ಬ್ಯಾಡ ಅನ್ನೋದು. ಅವು ನಮ್ಮ ತಲೆಯಾಗವ ದೇವ್ರು ಕಾಡ್ತಾನಂತ. ಅವನಿಗೇನು ಕಡಿಮೆ ಬಿದ್ದ, ಅವನಿಗೆ ಕಡಿಮೆ ಬಿದ್ರೆ ಅವ ಎಂತ ದೇವ್ರ, ಅವನಿಗೆ ಭಗವಂತ ಅಂತ ಕರೆದಾರ ಹೌದಿಲ್ಲ. ಷಡ್ಗುಣ ಐಶ್ವರ್ಯ ಸಂಪನ್ನದನ, ಈ ಜಗತ್ತಕ್ಕೆ ಅವ ಕೊಡವನ, ಕೊಡಗೈ ದೊರೆಯದನವ ಯಾರು, ಪರಮಾತ್ಮ. ಅವ ಹೆಂಗ್ ಕಾಡ್ತಾನ, ಕಾಡಿದ್ರೆ ಅವ ಹೆಂಗ ದೇವ್ರ ಹೌದಿಲ್ಲ. ಒಬ್ಬೊಬ್ರು ಹಿಂಗ ಅಂತಿರ್ತಾರೆ, ಏನ್ರಿ ನಮ್ ದೇವ್ರ ಅಂದ್ರೆ ಬೆಂಕಿ ಅಂತ ದೇವ್ರಿ ಅಂತ ಹೇಳ್ತಾರ. ಬೆಂಕಿ ಏನ್ ಮಾಡ್ತದ್ರಿ, ಮುಟ್ಟಿದ್ರ ಸುಡ್ತದ. ಹಂಗ ಬೆಂಕಿ ಅಂತ ದೇವ್ರು. ಹೌದ್ರಿ ನಿಮ್ದು ಇಂಥ ದೇವ್ರ, ಬೆಂಕಿ ರೀ ನಮ್ ದೇವ್ರ ಅಂದ್ರೆ ಬೆಂಕಿ ಹೌದಿಲ್ರಿ. ಬೆಂಕಿ ತಗೊಂಡ್ ಬರ್ರಿ ನಿಮ್ ದೇವ್ರು ನೋಡುನ್ ಅಂತಂದೇವು. ಯಾಕ್ರಿ ಏನ್ ಮಾಡ್ತೀರಿ, ನೀರಾಗಿಡುನಲ್ಲ ನಿಮ್ ದೇವ್ರು. ಬೆಂಕಿ ನೀರಾಗಿಟ್ರೆ ಆರ್ತದ, ಹಂಗ ನಿಮ್ ದೇವ್ರು ಹೆಂಗ ಹಿಂಗೆಲ್ಲ ಇರ್ತಾವ ತಲೆಯಾಗಿರ್ಲಿ. ಅದಕ್ಕೆ ಚಂದ್ರವತ್ ಮುಖಂ, ಆ ಮುಖ ನೋಡಿದ್ರೆ ನಿಮ್ಗೆ ಆನಂದ ಆಗ್ತಿತ್ತಂದ್ರೆ ಅದಕ್ಕೆ ನೀವು ಯಾವ ಉಪಮಾ ಕೊಡ್ತೀರಿ ಅಂತ ಕೇಳಿದ್ರೆ ಚಂದ್ರನ ಉಪಮಾ ಕೊಡ್ತೀರಿ. ಇತ್ಯಾದಿಕ ಅನುಭವತೆ ಮುಖಾದಿಕೋ ವಿಷಯ ಚಂದ್ರಾದಿಕೋಂಕ ಸಾದೃಶ್ಯ ಸಿದ್ಧ ಹೂವೆ. ಆ ಮುಖದಲ್ಲಿ ಚಂದ್ರನಂತೇನಂತ ಕೇಳಿದ್ರೆ ಸಾದೃಶ್ಯ ಸಿದ್ಧ ಆಗ್ತದೆ. ಭೇದ ಸಹಿತ ಸಮಾನ ಧರ್ಮಕ್ಕೂ ಸಾದೃಶ್ಯಕ್ಕೆ, ಸಾದೃಶ್ಯ ಅದಕ್ಕೆ ಅನ್ಬೇಕಂತ ಕೇಳಿದ್ರೆ ಭೇದ ಇರಬೇಕು ಮತ್ತು ಎರಡರಲ್ಲಿ ಸಮಾನ ಧರ್ಮ ಇರಬೇಕು. ಅದಕ್ಕೆ ಏನಂತ ಕರೀತಾರೆ, ಸಾದೃಶ್ಯ. ಬಿಂಬದಂತೆ ಪ್ರತಿಬಿಂಬದ ಹೌದಿಲ್ಲ, ಸಾದೃಶ್ಯ. ಇದು ಹೆಂಗದ ಅದನ್ನು ಹಂಗೆ ಅದ. ಅದಕ್ಕೆ ಎರಡರಲ್ಲಿ ಏನದ ಅಂತ ಕೇಳಿದ್ರೆ ಸಾದೃಶ್ಯ. ಆದ್ರೆ ಬಿಂಬ ಅಂದ್ರೆ ಪ್ರತಿಬಿಂಬ ಅಲ್ಲ, ಪ್ರತಿಬಿಂಬ ಅಂದ್ರೆ ಬಿಂಬ ಅಲ್ಲ. ಎರಡರಲ್ಲಿ ಏನದ ಅಂತ ಕೇಳಿದ್ರೆ ಭೇದ ಅದ. ಭೇದ ಇದ್ದು ಮತ್ತೆ ಪುನಃ ಏನದು, ಇದರಂತೆ ಅದು ಅದರಂತೆ ಇದು, ಎರಡೂ ನೋಡಾಕ ದೃಶ್ಯ ಒಂದೇ ಅದಾವ. ಗೋ ಸದೃಶ್ಯ ಗವಯ. ನಮ್ಮ ಶಾಸ್ತ್ರ ಪ್ರಕಾರವಾಗಿ ಏನಂತ ಕೇಳಿದ್ರೆ ಅರ್ಥಾಪತಿ ಪ್ರಮಾಣದಲ್ಲಿ ಇದು ಕೊಟ್ಟರಲ್ಲ ಉದಾಹರಣೆ. ಗೋ ಸದೃಶ್ಯ ಗವಯ, ಗೋ ಅಂದ್ರೆ ಆಕಳು, ಆಕಳದಂತೆ ಏನಂತ ಕೇಳಿದ್ರೆ ಕಾಡಾಕಳು ಅದಂತ ಹೇಳಿದ. ನಿಮ್ಮ ಊರ ಆಕಳ ಹೆಂಗದಲ್ಲ ಹಂಗೆ ಕಾಡಿನಲ್ಲಿರ್ತಕ್ಕಂಥ ಕಾಡಾಕಳು ಕೂಡ ಹಾಗೆ ಐತೆ ಅಂತ ಹೇಳಿದರು ಹೌದಿಲ್ಲ. ಇವ ಒಮ್ಮೆ ಕಾಡಿಗೆ ಹೋದ, ಈ ಪುರುಷ ಈ ಮಾತು ಕೇಳಿದವ ಕಾಡಿಗೆ ಹೋದ. ಕಾಡಿಗೆ ಹೋಗಿ ಏನಂತ ಕೇಳಿದ್ರೆ ಅಲ್ಲಿ ಆ ಕಾಡಿನೊಳಗ ಆ ಕಾಡಾಕಳು ಎದ್ರ ಬತ್ತು ನೋಡ್ರಿ. ಬಂದ ಕೂಡಲೇ ಇವನಿಗೆ ಏನಾಯ್ತಂತ ಕೇಳಿದ್ರ, ಆ ಮನಿ ಆಕಳ ಏನದಲ್ಲ ಅದರದ ರೂಪ ಏನದಲ್ಲ, ಆ ಸಂಪೂರ್ಣ ರೂಪ ಇಲ್ಲಿ ದರ್ಶನ ಆಯ್ತು ಅವನಿಗೆ. ಯಾರಿಗೆ? ಪ್ರತ್ಯಕ್ಷ ಆಯ್ತು. ಎಲ್ಲಿ?
ಈ ಕಾಡಾಕಳದಲ್ಲಿ ತನ್ನ ಊರಾಕಳ ಈ ಕಾಡಾಕಳದಲ್ಲಿ ಇದ್ರ ಸ್ವರೂಪ ಅಲ್ಲಿ ನೋಡ್ತಾ ಇದ್ದಾನೆ. ಆಮೇಲೆ ಏನಂತ ಕೇಳಿದ್ರೆ ಈ ಕಾಡಾಕಳ ಸ್ವರೂಪ ಎಲ್ಲಿ ನೋಡ್ತಾನ? ಅಲ್ಲಿ ನೋಡ್ತಾನ. ಗೊತ್ತಿಲ್ಲ ಲಕ್ಷಕ್ಕೆ. ಇದು ಅರ್ಥಾಪತ್ತಿ ಪ್ರಮಾಣ. ಯಾವ್ದು ಅರ್ಥಾಪತ್ತಿ ಪ್ರಮಾಣ ಅಂತ ಕೇಳಿದ್ರೆ ತನ್ನ ಗೋ ಸದೃಶ್ಯ ಗವೈ. ಆ ಗವಯದಲ್ಲಿ ಏನಂತ ಕೇಳಿದ್ರೆ ಕಾಡಾಕಳಲ್ಲಿ ಊರಾಕಳದ ಏನು ದೃಶ್ಯ ನೋಡ್ತಾನಲ್ಲ, ಇದು ಹೇಗದಂತ ಕೇಳಿದ್ರೆ ಇದು ಪ್ರತ್ಯಕ್ಷದ ಇವನಿ. ಮತ್ತ ಈ ಕಾಡಾಕಳದ ಊರಾಕಳಲ್ಲಿ ನೋಡ್ತಾನಲ್ಲ ಅದು ಪರೋಕ್ಷದ. ಪ್ರಮಾಣ ಪ್ರತ್ಯಕ್ಷದ, ಆದ್ರೆ ಆ ಪ್ರಮಾಣದಿಂದ ಆಗ್ತಕ್ಕಂಥ ಜ್ಞಾನ ಹೇಗದಂತ ಕೇಳಿದ್ರೆ ಅದು ಪರೋಕ್ಷದ. ಮತ್ತೆ ಲಕ್ಷ್ಯಕ್ಕೆ ಇರಲಿ. ಹಾಗೆ ಇಲ್ಲಿ सादृश्य सिद्ध हुए सादृश्यता शक्ति की न्याय तीन द्रव्यादिक सप्त पदार्थ होते भिन्न ही पदार्थ है. ಅವ ಏಳೇ ಪದಾರ್ಥ ಒಪ್ಪೇನಲ್ಲ. ಈ ಸಾದೃಶ್ಯ ಅನ್ನೋದಾದ್ರೂ ಕೂಡ ತಾ ಶಕ್ತಿ ಕಿ ನ್ಯಾಯ, ಹಿಂದೆ ಆ ಬೆಂಕಿಯಲ್ಲಿ ಹೇಳಿಕೊಂಡು ಬಂದಿರತಕ್ಕಂಥ ಯಾವ ಶಕ್ತಿ ಅದಲ್ಲ ಆ ಶಕ್ತಿಯಂತೆ ದ್ರವ್ಯಾದಿಕ ಸಪ್ತ ಪದಾರ್ಥವಂತೆ ಯಾವ ಹೇಳಿದಂತ ಯಾವ ಸಪ್ತ ಪದಾರ್ಥಗಳದಾವಲ್ಲ ಈ ಪದಾರ್ಥಗಳಕ್ಕಿಂತಲೂ ಭಿನ್ನ ಹಿ ಪದಾರ್ಥ. ಯಾವುದು? ಸಾದೃಶ್ಯ ಅನ್ನೋದು ಒಂದು ಪದಾರ್ಥ ಮತ್ತು ಶಕ್ತಿ ಅನ್ನೋದು ಒಂದು ಪದಾರ್ಥ. ಪದಾರ್ಥಗಳು 7 ಅದು 9 ಅದು ಇಲ್ಲ. ಮತ್ತು ಅವನ ಮಾತು ಉಳಿತೇನು ಯಾರ್ದು? ಅವ 7 ಪದಾರ್ಥಗಳದತ್ತವನು. ಇವಕ್ಕೇನಂತಿ? ಶಕ್ತಿನೂ ಒಂದು ಪದಾರ್ಥದ, ಸಾದೃಶ್ಯನ ಒಂದೇನದ ಅಂತ ಕೇಳಿದ್ರೆ ಪದಾರ್ಥದ. इस शक्ति सादृश्य का विस्तार ते निरूपण तो न्याय प्रकाश के चतुर्थ परिच्छेद विषय कर्या है. ಇದೇ ಯಾವೇನಂತ ಕೇಳಿದ್ರೆ ಶಕ್ತಿ ಸಾದೃಶ್ಯವಾಗಿ ಈ ಶಕ್ತಿದಾಗಲಿ ಸಾದೃಶ್ಯದಾಗಲಿ ಇದರ ವಿಸ್ತಾರದಿಂದ ನಿರೂಪಣೆ ನಾವು ಎಲ್ಲಿ ಮಾಡಿದೆವು? ನ್ಯಾಯ ಪ್ರಕಾಶ ಗ್ರಂಥದ ಯಾವ 4ನೇ ಪರಿಚ್ಛೇದದಲ್ಲಿ ಮಾಡಿದೆವು. ನಿಮಗೆ ತಿಳ್ಕೊಬೇಕಿದ್ರೆ ಅಲ್ಲಿ ನೀವು ನೋಡ್ಕೋರಿ ಅಂತ ಹೇಳ್ತಾರೆ. ಇಲ್ಲಿ ಸಂಕ್ಷಿಪ್ತ ಅಷ್ಟೇ ಹೇಳ. ಇಸ್ ಪ್ರಕಾರ ಶಕ್ತಿ ಸಾದೃಶ್ಯ ಅಧಿಕ ಪದಾರ್ಥಕ್ಕೆ ವಿದ್ಯಮಾನ ಹುಯೇ. ಇಲ್ಲಿ ಶಕ್ತಿ ಮತ್ತು ಸಾದೃಶ್ಯ ಹಿಂಗ ಹೆಚ್ಚಿನ ಪದಾರ್ಥಗಳು ಇರೋಣದರದಿಂದ ಸಪ್ತ ಹಿ ಪದಾರ್ಥ ಹೇ. ಅವ ಏನು ಪ್ರತಿಜ್ಞೆ ಮಾಡ್ಯಾನ? 7 ಪದಾರ್ಥಗಳು ಅದಾವಂತ ಹೇಳ್ತಾನ. ವೈಶೇಷಿಕೋಂಕ ಕಹಣ ಅಸಂಗತೆ. ಹಿಂಗ ವೈಶೇಷಿಕರು ಹೇಳ್ತಕ್ಕಂಥ ಮಾತಿದೆ ಹೇಗದಂತ ಕೇಳಿದ್ರೆ ಅಯೋಗ್ಯದ, ಅಸಂಗತದ. ಕಿಂವ ಮತ್ತು ಪುನಃ ಏನಂತ ಕೇಳಿದ್ರೆ ಅಂಧಕಾರ ರೂಪ ದಶಮ ದ್ರವ್ಯಕ್ಕೆ ವಿದ್ಯಮಾನ ಹುಯೇ. ಮತ್ತ ಇಲ್ಲಿ 7ನೇ ದ್ರವ್ಯನು ಅದ. ಅದು ಯಾವುದು ಅಂತ ಕೇಳಿದ್ರೆ ಅಂಧಕಾರ ರೂಪ ದಶಮ ದ್ರವ್ಯ. ಕತ್ಲದಲ್ಲ, ಇದು ಒಂದು ದ್ರವ್ಯದ, ಇದೊಂದು ಪದಾರ್ಥದ ಅಂತ ಹೇಳ್ತಾ ಇದ್ದಾನ. ವಿದ್ಯಮಾನ ಹೇ ನವ ಹಿ ದ್ರವ್ಯ ಹೇ ಯ ವೈಶೇಷಿಕೋಂಕ ಕಣ ಅಸಂಗತ ಹೇ. ಮತ್ತೇನಕ 9 ದ್ರವ್ಯ ಅವೆರಡು ಕೂಡಿಸ್ಕೊಂಡು 9 ಅದಾವ ಅಂತಂದ್ರೆ 9 ಇಲ್ಲೋ ಮರ. ಮತ್ತೇನಂತ ಕೇಳಿದ್ರೆ 10ನೇ ದ್ರವ್ಯನೂ ಕೂಡ ಅದಂತ ಹೇಳ್ತಾ ಇದ್ರೆ ತಾ ನೀಲಂ ತಮಶ್ಚಲತಿ ಇಸ್ ಪ್ರತ್ಯಕ್ಷ ಪ್ರತೀತೀತೆ ತಾ ಅಂಧಕಾರ ರೂಪ ತಮ ವಿಷಯ ನೀಲ ರೂಪ ತಥಾ ಚಲನ ಕ್ರಿಯಾ ಸಿದ್ಧ ಹೋವೆ. ನೀಲಂ ತಮಶ್ಚಲತಿ. ನೀಲಂ ಅಂದ್ರೆ ಕತ್ಲೆ ಹೆಂಗಿರ್ತದ್ರಿ? ಕೆಂಪ ಇರ್ತದಿಲ್ಲ ಏನು? ಬೆಳಗ ಅಲ್ಲ, ಹುಬ್ಬಳ್ಳಿ ಕತ್ಲಿ ಕೆಳಗತ್ತಿನ ಹೆಂಗಿರ್ತದ? ಕರಗ ಇರ್ತದ. ನೀಲಂ ಅಂದ್ರೆ ಏನಂತ ಕೇಳಿದ್ರೆ ಕಪ್ಪ, ಹೌದಿಲ್ಲ? ನೀಲಂ ತಮಶ್ಚಲತಿ. ಮತ್ತದ ಕತ್ಲೆ ಏನಂತ ಕೇಳಿದ್ರೆ ಅದರಲ್ಲಿ ಚಲನವಲನದ. ಎದರಲ್ಲಿ? ಕತ್ರಿಯಲ್ಲಿ. ನೋಡ್ರಿ ನೀವು, ಕತ್ಲಿ ಬಿತ್ತು. ಬಿತ್ತಂದ್ರ ಮೊದಲು ಇದ್ದಿದ್ದಿಲ್ಲ, ಆಮೇಲೆ ಬಿತ್ತು. ಇಲ್ಲಾಂದ್ರೆ ಕತ್ಲಿ ಬತ್ತು. ಲೈಟ್ ತೆಗಿ ಕತ್ಲಿ ಬರ್ಲಿ ಅಂತಾರ. ಲೈಟ್ ತೆಗೆದ ಕೂಡಲೇ ಏನು ಬರ್ತದ್ರಿ? ಬರ್ತದಿಲ್ಲ. ಲೈಟ್ ಹಾಕಿ ಕತ್ಲಿ ಹೋಗ್ಲಿ ಅಂತಾನ. ಬರುದು ಹೋಗುದು ಅದ್ರೊಳಗೆ ಕ್ರಿಯೆ ಅದಲ್ಲ. ಎದರಲ್ಲಿ? ಆ ಕತ್ತಲೆಯಲ್ಲಿ. ಅದಕ್ಕಿದೇನಂತ ಕೇಳಿದ್ರೆ ಕತ್ತಲಿನೂ ಕೂಡ ಒಂದೇನದ? ದ್ರವ್ಯದ. ತಮಶ್ಚಲತಿ ಇಸ್ ಪ್ರತ್ಯಕ್ಷ ಪ್ರತೀತಿತೆ ತಾ ಅಂಧಕಾರ ರೂಪ ತಮ ವಿಷಯ. ಆ ಅಂಧಕಾರ ರೂಪವಾಗಿರ್ತಕ್ಕಂಥ ಕತ್ತಲೆ ರೂಪವಾಗಿರ್ತಕ್ಕಂಥ ಯಾವ ಏನಂತ ಕೇಳಿದ್ರೆ ನೀಲ ರೂಪದಲ್ಲ ಚಲನ ಕ್ರಿಯಾ ಸಿದ್ಧ ಹೋವೆ. ಇದ್ರೊಳಗೆ ಚಲನ ಕ್ರಿಯಾ ಸಿದ್ಧ ಆಗ್ತದ. ಚಲನ ಅಂದ್ರ ಹೋಗುವುದು, ವಲನಂದ್ರ ಹೊಳ್ಳುದ್ದು, ಆಗಮನ ಅಂದ್ರ ಬರುವುದು. ಇವೆಲ್ಲ ನಡೀತದಿಲ್ಲ ಅದ್ರಿ. ಅವ್ರ ಗುಣಕ ತಥಾ ಕ್ರಿಯಾಕ ಆಶ್ರಯ ದ್ರವ್ಯ ಹಿ ಹೋವೆ. ಗುಣ ಮತ್ತು ಕ್ರಿಯಾಕ್ಕೆ ಯಾವದ ಆಶ್ರಯದ ಅದಕ್ಕೆ ಏನಂತ ಕರೆದ ಶಾಸ್ತ್ರ? ದ್ರವ್ಯ. ಇಲ್ಲಿ ಗುಣ ಯಾವುದು ಅಂತ ಕೇಳಿದ್ರೆ ನೀಲ ಬಣ್ಣವೇ ಗುಣ ಅದ. ನೀಲ ಬಣ್ಣನೇ ಇಲ್ಲೇನ ನೀಲ ರೂಪವೇ ಆ ಕತ್ಲಿದೇನದ ಅಂತ ಕೇಳಿದ್ರೆ ಇದು ಗುಣ ಅದ. ಇದಕ್ಕೆ ಆಶ್ರಯ ಆಗ್ಯದಿಲ್ಲ ಯಾವುದು? ಕತ್ಲಿ. ಕ್ರಿಯಾಕ್ಕೂ ಆಶ್ರಯ ಆಗ್ಯದ. ಕ್ರಿಯಾಕ್ಕೂ ಆಶ್ರಯ ಇಲ್ಲ, ಹೋಗ್ತದ ಬರ್ತದ. ಹೋಗು ಬರುವ ಕ್ರಿಯಾಕ್ಕೂ ಏನಾಗ್ಯದ ಅಂತ ಕೇಳಿದ್ರೆ ಆಶ್ರಯ ಇದೆ.
ಮತ್ತಿದು ದ್ರವ್ಯದ ಲಕ್ಷಣದೊಳಗೆ ಕೂತಿಲ್ಲ, ಯಾವುದು ಕತ್ಲೆ. ಇದಕ್ಕೇನನ್ರಿ? ದ್ರವ್ಯ ಅನ್ರಿ ಅಂತ ನಾವು. ಯಾತೇತ ಅಂಧಕಾರ ರೂಪ ತಮಕು ದ್ರವ್ಯ ರೂಪತಾ ಸಂಭವ್ಯ. ಅದಕ್ಕಿದು ಅಂಧಕಾರ ರೂಪವಾಗಿರ್ತಕ್ಕಂಥ, ಕತ್ತಲೆ ರೂಪವಾಗಿರ್ತಕ್ಕಂಥ ಇದಕ್ಕೆ ದ್ರವ್ಯ ರೂಪನೂ ಸಂಭವಿಸ್ತದೆ. ಅವರು ವೈಶೇಷಿಕತಾ ತಮಕು ಅಲೌಕಿಕ ಅಭಾವ ರೂಪ ಮಾನೆ. ಆದ್ರೆ ಇವ್ರೇನಂತ ಕೇಳಿದ್ರೆ ಕತ್ಲೆ ಹೆಂಗೆ ಹೇಳ್ತಾರಂತ ಕೇಳಿದ್ರೆ, ಬೆಳಕಿಲ್ಲ ಅಂದ್ರೆ ಕತ್ಲೆ ಅಂತಾರೆ ಇವ್ರು. ಯಾರು? ನೈಯಾಯಿಕರು. ಹೌದಿಲ್ಲ? ನೈಯಾಯಿಕರಲ್ಲ, ವೈಶೇಷಿಕರು. ತಾ ತಮಕು ವೈಶೇಷಿಕ, ತಾ ತಮಕು ವೈಶೇಷಿಕರು ಆ ಕತ್ತಲೆಗೆ ಅಲೌಕಿಕ ಅಭಾವ ರೂಪ ಮಾನೆ. ಅಲೋಕ್ ಅಂದ್ರೆ ಪ್ರಕಾಶ, ಪ್ರಕಾಶ ಇಲ್ಲ ಅಂದ್ರೆ ಏನದಂತ ಕೇಳಿದ್ರೆ ಕತ್ಲೆ ಅದಂತಾರೆ. ಸೋ ತಿನೋಂಕ ಕಹಣ ಅಸಂಗತೆ. ಹೀಗೆ ಅವ್ರು ಹೇಳೋದು ಹೇಗದಂತ ಕೇಳಿದ್ರೆ ಇದು ಮಾತು ಯೋಗ್ಯದೇನು ಅಯೋಗ್ಯದ. ಕಾಯ್ತೆ जो जो अभाव होवे सो सो प्रतियोगी सापेक्ष प्रतीति का ही विषय होवे. ನೋಡ್ರಿ, ಯಾವ್ದು ಅಭಾವ ಇರ್ತದ ಆ ಅಭಾವ ಪ್ರತಿಯೋಗಿ ಸಾಪೇಕ್ಷದೇ ವಿಷಯ ಇರ್ತದ. ಹೌದಿಲ್ಲ? ಪ್ರತಿಯೋಗಿ ಸಾಪೇಕ್ಷ. ಪ್ರತಿಯೋಗಿ ಅದಕ್ಕೆ ಅನ್ಬೇಕು? ಯಶ್ಯ ಅಭಾವ ತಸ್ಯ ಸಹ ಪ್ರತಿಯೋಗಿ. ಯಾವದ್ರ ಅಭಾವ ಇರ್ತದ ಆ ಅಭಾವಕ್ಕೆ ಅದೇ ಏನಾಗ್ತದ. ಈಗ ಇಲ್ಲಿ ಘಟ ಅದ ಏನು? ಘಟದ ಏನದ? ಅಭಾವದ. ಮತ್ತೆ ಈ ಅಭಾವಕ್ಕೆ ಯಾರು ಪ್ರತಿಯೋಗಿ? ಘಟವೇ ಪ್ರತಿಯೋಗಿ. ಹೌದಿಲ್ಲ? ಈಗ ನೋಡ್ರಿ ಇಲ್ಲೇ ಹಸ್ತಮಸ್ತಕ ಸಂಯೋಗದ. ಹೌದಿಲ್ಲ? ಈಗ ಇಲ್ಲಿ ಈ ಹಸ್ತದ ಭಾವದು ಅಭಾವದು? ಭಾವದ. ಹೌದಾ? ಈಗ ಇದನ್ನ ಹಸ್ತ ತೆಗದಿಲ್ಲಿದು. ಈಗೇನದಂತ ಕೇಳಿದ್ರೆ ಯಾರ ಅಭಾವ? ಮತ್ತೆ ಈ ಅಭಾವಕ್ಕೆ ಯಾರು ಪ್ರತಿಯೋಗಿ? ಈ ಕೈಯವೇ ಪ್ರತಿಯೋಗಿ ಆಗ್ಯದಂತ ತಿಳ್ಕೊಬೇಕು. ಹೌದಿಲ್ಲ? प्रतियोगी निरपेक्ष प्रतीति का विषय कोई भी अभाव होता नहीं. ನೋಡ್ರಿ, ಪ್ರತಿಯೋಗಿ ನಿರಪೇಕ್ಷ, ಪ್ರತಿಯೋಗಿದ ಅಪೇಕ್ಷೆ ಇಲ್ಲದೆ ಇರತಕ್ಕಂತ ಯಾವ ವಿಷಯ ಆದ್ರೂ ಕೂಡ ಏನಂತ ಕೇಳಿದ್ರೆ ಅಲ್ಲಿ ಅಭಾವ ಆಗುದಿಲ್ಲ. ಅಂದ್ರ ಪ್ರತಿಯೋಗಿ ನಿರಪೇಕ್ಷ ಪ್ರತೀತಿಗೆ ಯಾವ ಅಭಾವನು ಕೂಡ ವಿಷಯ ಆಗುದಿಲ್ಲ. ಅಭಾವ ಅದಂದ್ರ ಅದು ಎದರದ ಅಪೇಕ್ಷೆ ಮಾಡ್ತದ? ಪ್ರತಿಯೋಗಿದ ಅಪೇಕ್ಷೆ ಮಾಡ್ತದ. ನೀವು ಸುಮ್ ಬಂದ್ರಿ ಇಲ್ಲಿ ಒಳಗೆ, ಇಲ್ರಿ ಇಲ್ರಿ ಅನ್ಕೊತ್ ಬಂದ್ರಿ. ಯಾರೋ ಒಬ್ರು ಬಂದ್ರಪ್ಪ, ಇಲ್ರಿ ಇಲ್ರಿ ಅಂತ ಅನ್ಕೊತ ಬಂದ್ರು. ನೀವೇನ್ ಮಾಡ್ತೀರಿ? ಪ್ರಶ್ನೆ ಮಾಡ್ತಿರಿಲ್ಲ ಅವನಿಗೆ. ಇಲ್ಲಂದ್ರೆ ಏನಿಲ್ಲಪ್ಪ, ಇಲ್ಲ ಇಲ್ಲ ಅಂದ್ರೆ ಏನಿಲ್ಲ, ಏನಿಲ್ಲ ಅಂದ್ರೆ ಅವ ಏನಿಲ್ಲತನ ಅದುವೇ ಅದ ಏನಾಗ್ಯದ ಅಂತ ಕೇಳಿದ್ರೆ ಪ್ರತಿಯೋಗಿ ಆಗ್ಯದ ಅಂತ ತಿಳ್ಕೋರಿ. ನೀವು ಏನಿಲ್ಲತನ ಅದುವೇ ಏನಾಗ್ಯದ? ಪ್ರತಿಯೋಗಿ ಆಗ್ಯದ ಅಂತ ತಿಳ್ಕೋರಿ. ನಿರಪೇಕ್ಷ ಪ್ರತೀತಿ का ವಿಷಯ कोई भी अभाव होता नहीं. ಯಾವ ಅಭಾವನು ಕೂಡ ನಿರಪೇಕ್ಷ ಪ್ರತಿಯೋಗಿಗೆ ಏನಾಗುದಿಲ್ಲ ಅಂತ ಕೇಳಿದ್ರೆ ಅದು ವಿಷಯ ಆಗುದಿಲ್ಲ, ಪ್ರತೀತಿಗೆ ವಿಷಯ ಆಗುದಿಲ್ಲ. ಜೈಸೆ ಹೇಗೆಂದ್ರೆ घट अभाव पट अभाव इत्यादि अभाव घट पटादि रूप प्रतियोगी सापेक्ष प्रतीति के ही विषय होवे. ನೋಡ್ರಿ, ಈ ಘಟ ಅಭಾವದ ಪಟ ಅಭಾವದ ಇವು ಎರಡು ಅಭಾವಗಳು ಘಟ ಮತ್ತು ಪಟ ಪ್ರತಿಯೋಗಿ ಸಾಪೇಕ್ಷ ಪ್ರತೀತಿಗೆ ಏನದಾವ ಅಂತ ಕೇಳಿದ್ರೆ ಇವು ವಿಷಯ ಅದಾವ. ಬತ್ತಿಲ್ಲ ಲಕ್ಷಕ್ಕೆ ಅವ್ರು ಯ ಅಂಧಕಾರ ರೂಪ ತಮತೋ ತಾ ಅಲೋಕ ರೂಪ ಪ್ರತಿಯೋಗಿಕ್ಕೆ ಸಾಪೇಕ್ಷ ಪ್ರತೀತಿ ಕಾ ವಿಷಯ ಹೋತಾ ನೈ. ಈ ಅಂಧಕಾರ ರೂಪ ಯಾವ ತಮಸ್ಸದಲ್ಲ, ಕತ್ಲೆದಲ್ಲ, ಈ ಕತ್ಲೆ ಏನಂತ ಕೇಳಿದ್ರೆ ಆ ಪ್ರಕಾಶದ ಯಾವ ಪ್ರಕಾಶ ರೂಪ ಪ್ರತಿಯೋಗಿ ಸಾಪೇಕ್ಷ ಪ್ರತೀತಿಗೆ ಇದೇನಾಗುದಿಲ್ಲ, ವಿಷಯ ಆಗುದಿಲ್ಲ. ಬೆಳಕಿನ ಅಭಾವನ್ರಿ, ಆ ಅಭಾವಕ್ಕೆ ಅದು ಪ್ರತಿಯೋಗಿ ಇದೆ. ಆದ್ರೆ ಅದು ಕತ್ಲಿಗೆ ಏನಂತ ಕೇಳಿದ್ರೆ ಅದು ಸಾಪೇಕ್ಷ ಇಲ್ಲ. ಯಾವುದು? ಪ್ರಕಾಶದ ಅಭಾವ ಅಂದ್ರೆ ಕತ್ಲೆ ಅಂತ ಹಿಂಗದ್ರ ಅರ್ಥ ಇಲ್ಲ. ಯಾತೆ ತಾ ಅಂಧಕಾರಕ್ಕೂ ಅಲೋಕ ಅಭಾವ ರೂಪತಾ ಮಾನನೆ ವಿಷಯ ಕೊಯ್ ಬಿ ಪ್ರಮಾಣ ನೈ ಹೇ. ಆ ಕತ್ತಲೆಗೆ ಅಲೋಕದ ಅಭಾವ ರೂಪ ಏನಂತ ಕೇಳಿದ್ರೆ ಒಪ್ಪುವುದರಲ್ಲಿ ಯಾವ ಪ್ರಮಾಣನೂ ಕೂಡ ನಿಮ್ಗೆ ಇಲ್ಲ. किंतु उक्त युक्ति तेता अंधकार को दशम द्रव्य ही मानना चाहिए. ಇದು ಉಕ್ತ ಯುಕ್ತಿತೆ ಅಂದ್ರೆ ಈಗ ಹೇಳಿಕೊಂಡು ಬಂದಿರತಕ್ಕಂಥ ಯಾವ ಯುಕ್ತಿ ಅದಲ್ಲೋ ಈ ಯುಕ್ತಿದಿಂದ ಆ ಅಂಧಕಾರಕ್ಕೆ ಏನಂತ ಕೇಳಿದ್ರೆ 10ನೇ ದ್ರವ್ಯ ಅಂತ ನಾವು ಒಪ್ಪಲೇಬೇಕು. ಅವ ಎಷ್ಟು ಪದಾರ್ಥ ಹೇಳ್ಯಾನ? 7. ಮತ್ತಿಲ್ಲಿ ಎಷ್ಟಾದ ಈಗ? ಅವನ ಮಾತು ಉಳಿತೋ ಬಿದ್ದೋಯ್ತೋ? ಬಿದ್ದೋಯ್ತು. ಈ ರೀತಿಯಾಗಿ ಏನಂತ ಕೇಳಿದ್ರೆ ಹೇಳಿದ್ರೆ ಉಳಿದ ವಿಷಯ ಮತ್ತೆ ಮುಂದಿನ ಪ್ರವಚನದಲ್ಲಿ ನೋಡೋಣ ಅಂತ ಹೇಳುತ್ತಾ ಈ ವಾಕ್ಪುಷ್ಪರೂಪ ಸೇವೆಯು ಸದ್ಗುರುನಾಥನ ಅಡಿದಾವರೆಗಳಲ್ಲಿ ಸಮರ್ಪಿಸುತ್ತಾ ಈ ಉಪನ್ಯಾಸಕ್ಕೆ ವಿರಾಮ.